ನಮಸ್ಕಾರ ಕೆ ಫೆಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಟೈಮ್ ಎಕ್ಸಾಕ್ಟಾಗಿ ಇವಾಗ 7 ಗಂಟೆ 1 ನಿಮಿಷ ಆಗಿದೆ. ಇವಾಗ ಡೇಟ್ ಬಂದ್ಬಿಟ್ಟು 12 ಜುಲೈ 2026. ನಾನು ಕಂಡಂಗೆ ನಮ್ಮ ಕಿತ್ತಡಿ ಅಡ್ವೆಂಚರ್ಸಿಂದ ಇವತ್ತು ನಮ್ಮ ಪಯಣ ಶುರು ಆಗ್ತಾ ಇದೆ. ಸೊ ಇವತ್ತು ಬೆಂಗಳೂರಿಂದ ನಮ್ಮ ಒಂದು ಮೀಟಪ್ಪು ಮತ್ತು ಫ್ಲಾಗ್ ಆಫ್ ಥರ ನಡೆಯುತ್ತೆ. ಇದು ಸಬ್ಸ್ಕ್ರೈಬರ್ಸ್ ಮೀಟಪ್ ಅಲ್ಲ, ಸುಮ್ಮನೆ ನನಗೆ ಗೊತ್ತಿರೋರನ್ನ ಒಂದಷ್ಟು ಜನನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂತಂದರೆ ಇದು ಮೊದಲ ಪ್ರಯತ್ನ ಆಗಿರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಆ್ಯಂಡ್ ನನಗೂ ಕೂಡ ಇನ್ನೂ ಎಕ್ಸ್ಪೀರಿಯೆನ್ಸ್ ಬೇಕು. ಅದಕ್ಕೆ ನಮಗೆ ಗೊತ್ತಿರೋರನ್ನ ಕರ್ಕೊಂಡು ಇಲ್ಲಿಂದ ಫ್ಲಾಗ್ ಆಫ್ನ ಶುರು ಮಾಡ್ತೀವಿ. ಮೇ ಬಿ ಒಂದು 6 ದಿನಕ್ಕೆ ನಾವು ನೇಪಾಳಕ್ಕೆ ಹೋಗಿ ತಲುಪ್ತೀವಿ. ಸೊ ಅಲ್ಲಿ ವೆಯ್ಟ್ ಮಾಡಿ ನಮಗೆ ಟಿಬೆಟ್ದು ಅಂತಂದರೆ ಲಾಸ ಏನು ನಾವು ಹೋಗಬೇಕು ಅಲ್ಲಿಗೆ ಬೇಕಾಗಿರೋ ಪರ್ಮಿಟ್ ಸಿಗೋಕ್ಕೆ ಅಂತಂದ್ಬಿಟ್ಟು ಒಂದು 10 ಡೇಸ್ ಅಲ್ಲಿ ವೆಯ್ಟ್ ಮಾಡಬೇಕಾಗಿರುತ್ತೆ. ಅದನ್ನು ದಾಟಿ ಮೌಂಟ್ ಎವರೆಸ್ಟು, ಲಾಸ ಇವೆಲ್ಲನೂ ಕೂಡ ಕ್ರಾಸ್ ಮಾಡ್ತೀವಿ. ಎಸ್, ಮೊದಲ ಪ್ರಯತ್ನಕ್ಕೆ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಏನು ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ? ನನ್ನ ಬಗ್ಗೆ ನಿಮ್ಮ ಬಗ್ಗೆ ನಾನು ಕೇಳ್ತೀನಿ. ನಿಮ್ಮ ಬಗ್ಗೆ ನಿಮ್ಗೆ ಏನೇನೋ ಅನಿಸುತ್ತೆ ಅದೆಲ್ಲ ಕಟ್ಕೊಂಡು ನಮಗೆ ಆ್ಯಕ್ಚುಲಿ ಹೆಮ್ಮೆ ಅನಿಸ್ತದೆ. ಸೊ ಯಾವಾಗಲೂ ಪ್ರತಿ ಸಾರಿ ಹೇಳೋದು, ನಾವು ಬೆಳೆಯೋದಕ್ಕಿಂತ ನಮ್ಮ ಜೊತೆ ಇರೋರು ಏನಾದರೂ ಹೊಸದಾಗಿ ಮಾಡಿ ಜೊತೆಗಿರೋರು ಬೆಳೆದ್ರೆ ಫುಲ್ ಖುಷಿ ಆಗುತ್ತೆ. ಅದೊಂದು ಡೈಲಾಗ್ ನಾನು ಹೇಳ್ಕೊಟ್ಟದನ್ನ ಕಾಪಿ ಹೊಡೆದಿದ್ರಲ್ಲ, ಅದನ್ನ ಹೇಳಿ. ಕಾಪಿ ಹೊಡೆದಿಲ್ಲ, ಅದನ್ನ ಹೇಳ್ತಾ ಇರೋದು. ನಾನು ಹೇಳಿದ್ರೇನು ನೀವು ಹೇಳಿದ್ರೇನು? ಒಂದು ಡೈಲಾಗ್ ಇದೆ. ಆ ಡೈಲಾಗ್ ಏನು ಹೇಳಿ ನಿಮ್ಮ ಬಾಯರ. ನಮ್ ಶತ್ರು ಒಬ್ಬ ಸೋತ್ರು ಪರವಾಗಿಲ್ಲ, ನಮ್ ಶತ್ರು ಒಬ್ಬ ಗೆದ್ರು ಪರವಾಗಿಲ್ಲ, ನಮ್ ದೋಸ್ತ ಮಾತ್ರ ಹಿಂದುಳಿಬಾರ್ದು, ನಮ್ಮೊಬ್ಬ ಸ್ನೇಹಿತ ಮಾತ್ರ ಸೋಲ್ಬಾರ್ದು. ಅದನ್ನೇ ಹಿಂದುಳಿಬಾರ್ದು. ಎಸ್, ಡನ್. ಒಳ್ಳೇದು ಮಾಡುತ್ತಂತೆ ಕಪ್ಪಡಪ್ಪ. ಸೊ ಇಲ್ಲಿಂದ 0 ಮಾಡ್ಬಿಡ್ತೀನಿ. ಒಬ್ಬ ಬೈಕರ್ನ ಕಾರಲ್ಲಿ ಕಳಿಸ್ಕೊಡೋಕ್ಕೆ ನೋಡಿ ಎಷ್ಟು ಬೈಕ್ಸ್ಗಳು ಬಂದಿದ್ದಾವೆ ಅಂತ. ಎಲ್ಲ ಆಲ್ರೆಡಿ ಒಳಗಡೆ ಸುತ್ತಾಡ್ತಾ ಇರ್ತಾರೆ ಅನಿಸುತ್ತೆ. ಎಂಟ್ರಿ ತಗೊಳ್ಳಲ್ಲ ಸರ್. ಸಾರಿ ಸರ್. ಅಲ್ಲ, ನೀವು ಬೈಯೋದು ನನಗೆ ಬೇಕಲ್ಲ ಸರ್, ನೀವು ಬೈಯೋದು ನನಗೆ ಬೇಕು. ಅದಕ್ಕೆ ಬ್ರೋ ಹಾಯ್ ಸರ್. ಸರ್ ಟಿ ಶರ್ಟ್ ಊರಲ್ಲಿ ಬಿಟ್ಬಿಟ್ಟಿದ್ದೆ ಸರ್. ನೆನ್ನೆ ಫೋನ್ ಮಾಡಿದ್ರು ಆಕ್ಚುಲಿ. ಬಟ್ ಸಾರಿ ಸರ್, ಸಾರಿ. ನಾನು ಆರಾಮ್, ನೀವು ಆರಾಮ? ರೆಡಿನಾ? ಹ್ಞೂ ರೆಡಿ. ಸೂಪರ್. ಎಸ್, ತಿಂಡಿ ತಿನ್ಬಿಡೋಣ ಅಲ್ಲ? ತಿಂಡಿ ಎಲ್ಲ ಕಾಯ್ತಾ ಇರ್ತಾರೆ ಈಗ. ಹಾಂ, ಫಸ್ಟ್ ತಿಂಡಿ ಮುಗಿಸ್ಬಿಡೋಣ. ಫಿರೋಜ್ ಸರ್? ಎಸ್. ನಾನು ಯೂಟ್ಯೂಬೆಲ್ಲ ನೋಡ್ತಿದ್ದೆ ಆ ಟೈಮಲ್ಲಿ. ಹೌದು, ನಾನು ಅಪ್ಲೋಡ್ ಮಾಡೋಣ ನೋಡಿದ್ದೆ. ಆ್ಯಕ್ಚುಲಿ ಅವರೇ ನಮ್ಗೆ ನಾನು ನೋಡ್ತಿದ್ದೆ, ಭಯಂಕರ ನೋಡ್ತಿದ್ದೆ ಅವಾಗ. ಅನ್ಫಾರ್ಚುನೇಟ್. ಅಣ್ಣ ಸತೀಶ್ ಹಿರೇಗೌಡರು ಮಾತಾಡಿದ್ರಾ? ರಘುರಾಮಪ್ಪ. ಸರ್ ನಮಸ್ತೆ ಸರ್. ಆರಾಮ ಸರ್? ಆರಾಮ. ನಮಸ್ತೆ. ನೋಡ್ರಿ ನಮಸ್ತೆ. ಎಲ್ಲ ಬರ್ತಾ ಇದ್ದಾರೆ ಈಗ ಒಬ್ಬೊಬ್ಬರಾಗ ನಮ್ಮ ಜೊತೆ ಇವಾಗ ಮಂಜು ಸರ್ ಇದ್ದಾರೆ. ಆ್ಯಕ್ಚುಲಿ ಮಂಜು ಸರ್ನ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಮೊನ್ನೆ ಒಂದು ಫೋನ್ ಕಾಲಲ್ಲಿ ಮಾತಾಡಿದ್ವಿ, ಬಟ್ ನನಗೆಲ್ಲೂ ಫೀಲೇ ಆಗಲಿಲ್ಲ ಇವ್ರ ಜೊತೆ ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಅಂತ. ಯಾಕೆಂತಂದರೆ ಇವ್ರದ್ದು ಲಂಡನ್ ಸೀರೀಸ್ನ ಅಷ್ಟು ಫುಲ್ಲಾಗಿ ನೋಡಿದ್ದೆ ಸರ್ ನಾನು. ನನಗೆ ಸರ್ ನಂದೇನು ಡ್ರೀಮ್ ಇರಲಿಲ್ಲ ಅಥವಾ ನಂದು ಪ್ಲ್ಯಾನ್ ಇರಲಿಲ್ಲ ಹಿಂಗೆ ಲಂಡನ್ ಮಾಡಬೇಕು, ನಾನು ಈ ಥರ ದೊಡ್ಡ ರೈಡ್ ಮಾಡಬೇಕು ಅಂತ. ನಾನು ಆಲ್ಮೋಸ್ಟು ಒಂದು 3 ವರ್ಷದಿಂದ ಸರ್ ಬರೀ ಬೈಕೇ ಯೂಸ್ ಮಾಡಿದೆ ಬಿಫೋರ್, ಲಂಡನ್ಗಿಂತ ಬಿಫೋರ್. ಆಮೇಲೆ ಇಲ್ಲ ರೀ ಸರ್, ಜೀವನ ಮಾಡೋಕ್ಕೆ. ನಂದು ಸಿವಿಲ್ ಇಂಜಿನಿಯರಿಂಗು. ಸೊ ಕನ್ಸ್ಟ್ರಕ್ಷನ್ಗೋಸ್ಕರ ಸೈಟ್ ಬಿಟ್ ಸೈಟು ಹೋಗ್ತಾ ಇದ್ದೆ. ಸೊ ಅದಕ್ಕೋಸ್ಕರನೇ ಬೈಕ್ ಓಡಿಸ್ತಾ ಇದ್ದೆ. ಒಂದ್ಸಲ ಏನನ್ನಿಸ್ತು, ಓಕೆ ಯಾವುದೋ ಒಂದು ದೇವ್ರು ಅದಕ್ಕೊಂದು ಟೈಮ್ ಮಾಡಿಕೊಟ್ಟ. ನನ್ನ ಹತ್ರ ದುಡ್ಡು ಇರಲಿಲ್ಲ ಆ ಟೈಮಲ್ಲಿ. ಅವಾಗ 1 ಲಕ್ಷ 1.5 ಲಕ್ಷ ಇಟ್ಕೊಂಡಿದ್ದೆ. ಬಟ್ ಒಪ್ಕೊಂಡ್ಬಿಟ್ಟೆ. ಹೆಂಗೋ ರೆಡಿ ಆಯಿತು. ಅದಾದಮೇಲೆ ಹೋದೆ. ಆವಾಗ ಕೂತ್ಕೊಂಡು ಫುಲ್ಲು ಸೀರೀಸ್ ನೋಡಿದ್ದೆ ಸರ್. ಬಿಫೋರ್ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಏನೂ ಇಲ್ಲ ಸರ್ ನನಗೆ. ಸರ್ ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿರೋದೆ ರಿಟರ್ನ್ ಲಂಡನ್ನಿಂದ ಬರಬೇಕಾದ್ರೆ. ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸು ಅದು ಇಂಟರ್ನ್ಯಾಷನಲ್ಲು, ಆ ಕಡೆಯಿಂದ ಬರಬೇಕಾದ್ರೆ ಆಗಿರೋದು ನನಗೆ. ಸೊ ನನಗೆ ಅದ್ರದ್ದು ಐಡಿಯಾನೇ ಇರಲಿಲ್ಲ. ಬಟ್
ನೀವು ಮಾಡಿದಾಗ ಸರ್ ನಾನು ಎಲ್ಲರಿಗೂ ಅದೇ ಹೇಳ್ತಾ ಇರ್ತೀನಿ, ನಾವು ಮಾಡಿದ್ದೇನು ದೊಡ್ಡದೇ ಅಲ್ಲ, ಯಾಕಂದ್ರೆ ನಾವು ಮಾಡೋ ಟೈಮಲ್ಲಿ ಎರಡು ಇಟ್ಸ್ ಲೈಕ್ ನೀವು ಎವ್ರಿ ಜರ್ನಿ ಆಫ್ ದೇರ್ ಓನ್ ಲೈಫಲ್ಲಿ ಇರುತ್ತಲ್ಲ, ಇಟ್ ಆ್ಯಸ್ ಇಸ್ ಓನ್ ಚಾಮ್. ನನ್ನ ದುಡ್ದು ನಿಮ್ಮ ದುಡ್ದು ಪ್ರಶ್ನೆನೇ ಬರಲ್ಲ. ದ ವೇ ಯು ಎಕ್ಸ್ಪೀರಿಯನ್ಸ್ ಐ ಕೆನಾಟ್ ಬಿ ಎಕ್ಸ್ಪೀರಿಯನ್ಸ್ಡ್. ನಾನು ಎಕ್ಸ್ಪೀರಿಯನ್ಸ್ ಮಾಡೋದು ನೀವು ಮಾಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಎ ಡಿಫ್ರೆಂಟ್ ವೇ ಆಲ್ ಟುಗೆದರ್. ಅಫ್ಕೋರ್ಸ್ ರೂಟ್ ಮೇ ಬಿ ಸೇಮ್, ದ ಎಕ್ಸ್ಪೀರಿಯನ್ಸ್ ಮೇ ಬಿ ಡಿಫ್ರೆಂಟ್, ಬಟ್ ಎಂಡ್ ಆಫ್ ದ ಡೇ ದ ಜಾಯ್ ಇರುತ್ತಲ್ಲ ದಟ್ ಈಸ್ ಸೇಮ್. ದ ಗಾಟ್ ವಿ ಎಂಜಾಯ್ಡ್ ಇನ್ ದ ರೋಡ್, ಡಿಫ್ರೆಂಟ್ ವೇಸ್ ಇರ್ಬೋದು, ಬಟ್ ಎಂಡ್ ರಿಸಲ್ಟ್ ಅನ್ನೋದು ಇರುತ್ತಲ್ಲ ದಟ್ ಹ್ಯಾಸ್ ಗಿವನ್ ಅಸ್ ನಮಗಂತೂ ತುಂಬ ಖುಷಿಯಾಗಿ ಮಾಡಿದ್ವಿ ಆ್ಯಂಡ್ ವಿ ಎಂಜಾಯ್ಡ್. ಆ್ಯಂಡ್ ನಾನು ನಿಮ್ಮ ವಿಡಿಯೋಗಳು ಕೆಲವೊಂದೆಲ್ಲ ನೋಡಿದ್ದೀನಿ. ಇವನ್ ಐ ಸಾ ದಟ್ ಯು ಆರ್ ಎಂಜಾಯಿಂಗ್ ಇನ್ ಬಿಟ್ವೀನ್. ಅಲ್ಲಿ ಇಲ್ಲಿ ಎಲ್ಲ ಒದ್ದಾಡಿದ್ದು ಎಲ್ಲ ನೋಡಿದ್ದು, ಕೊನೆಗೆ ಅಲ್ಲಿ ಲಂಡನ್ ರೀಚ್ ಆದಮೇಲೆ ಬಸವ ಸ್ಟ್ಯಾಚು ಮುಂದೆ ಹೋಗಿದ್ದು, ಆಲ್ ದ್ಯಾಟ್ ಇಸ್ ರಿಯಲಿ ಖುಷಿ ಕೊಡೋ ಸಂಗತಿ. ಆ್ಯಂಡ್ ಯು ಎಂಜಾಯ್ಡ್ ಅಂತ ನನಗೂ ಗೊತ್ತಾಯಿತು. ಆ್ಯಂಡ್ ಅಗೇನ್ ಐ ರಿಲೀವ್ಡ್ ಮೈ ಜರ್ನಿ ವೆನ್ ಯು ಗಾನ್. ಅಲ್ಲಿ ಹೋದಾಗ ನನಗೂ ಒಂಥರ ಓಕೆ, ನಾನು ಮಾಡಿದ್ದೆಲ್ಲ ಈ ಥರ ಕಾಣಿಸ್ತಾ ಇತ್ತು, ಇಲ್ಲಿ ಹೋಗಿದ್ದೆ ನಾನು ಹೋಗಿದ್ದೆ ಅನ್ನೋ ಥರ ಫೀಲಿಂಗ್ ಬರ್ತಾ ಇತ್ತು. ದಟ್ ವಾಸ್ ಗುಡ್ ಆಫ್ ಯುವರ್ ವಿಡಿಯೋಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಟ್ ಆವಾಗ ಈಗ ನಮ್ಗಾದ್ರು ಈಗ 2018 ಟೈಮು ನನಗೆ ಗೊತ್ತಿರಂಗೆ ಆವಾಗ ತಾನೇ ಈ ಇಂಟರ್ನೆಟ್ ಯುಗ ಬಂದಿದ್ದು. ಅದಕ್ಕಿಂತ ಬಿಫೋರ್ ಇರಲಿಲ್ಲ ಆ್ಯಕ್ಚುಲಿ. ಈಗ ಏನು ನಾವು ಫೋನ್ ಪೇ ಅದು ಇದು ಈಸಿ ಇದೆ ಈಗ. ಈಗ ನಾನು ಯಾವುದೇ ದೇಶದಲ್ಲಿ ಇದ್ರೂ ಆಯ್ತಪ್ಪ ನಾನು ದುಡ್ಡು ಹಾಕ್ಸ್ಕೋಬೇಕು, ಅದು ಮಾಡ್ಬೋದು, ಅವೆಲ್ಲ ಮಾಡ್ಬೋದು. ಬಟ್ ನೀವು ಹೋಗಿದ್ದ ಟೈಮಲ್ಲಿ ಕಷ್ಟ ಆಯ್ತಲ್ಲ ಸರ್, ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಸಿ ನಾವು ನಮ್ಮ ಲೈಫ್ ಹೆಂಗಿದೆ ಅಂದರೆ, ವಿ ಹ್ಯಾವ್ ಸೀನ್ ಫ್ರಮ್ ರೈಟಿಂಗ್ ಇನ್ ಅ ಸ್ಲೇಟ್. ಒಂದು ಸ್ಲೇಟಲ್ಲಿ ಅದ್ರಲ್ಲಿ ಬರೆಯೋದು ಶುರುವಾಗಿ ಟುಡೇ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಟೆಕ್ನಾಲಜಿ, ಹೈಯೆಸ್ಟ್ AI. ಸೊ ನಮ್ಮ ಎಲ್ಲ ನೋಡಿದ್ದೀವಿ ನಾವು ಇನ್ ಮೈ ಲೈಫ್. ಸೊ ವಿ ಹ್ಯಾವ್ ಬೀನ್ ಅಡಾಪ್ಟಿವ್. ನಮ್ಮ ಜನ್ರೇಷನ್ ಅಂದರೆ ಎಲ್ಲದಕ್ಕೂ ಅಡಾಪ್ಟಿವ್ ಸಿಸ್ಟಮ್. ಸೊ ದ್ಯಾಟ್ ಈಸ್ ಅ ಬ್ಯೂಟಿ ಆಫ್ ಅವರ್ ಜನ್ರೇಷನ್ ಅಂತ ಹೇಳ್ಬೋದು. ಅದರಲ್ಲೇ ಲೈಕ್ ವಿ ಆರ್ ಯೂಸ್ ಟು, ಸಿನ್ಸ್ ವಿ ಆರ್ ಬಿಸ್ನೆಸ್ ಮ್ಯಾನ್ಸ್, ವಿ ನೋ ಹೌ ಟು ಹ್ಯಾಂಡಲ್ ದ ಫೈನಾನ್ಷಿಯಲ್ ಇರ್ಬೋದು, ಅಥವಾ ಇವನ್ ದ ಇಂಟರಾಕ್ಟಿಂಗ್ ದ ಪೀಪಲ್ ಇರ್ಬೋದು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇಟ್ ಮೇಡ್ ಈಸಿಯರ್. ಬಟ್ ಅಫ್ಕೋರ್ಸ್ ಈಸಿ ಅನ್ನೋದು ಹೇಳೋದಕ್ಕೆ ಈಸಿ ಆಗುತ್ತೆ, ಬಟ್ ವೆನ್ ಯು ಎಕ್ಸ್ಪೀರಿಯನ್ಸ್ ಆರ್ ಎಕ್ಸ್ಪ್ಲೋರ್ ದ ರಿಯಲ್ ವರ್ಲ್ಡ್, ಅವಾಗ ಒಂದ್ಸಲ ಡಿಫ್ರೆಂಟ್ ಇರುತ್ತೆ. ಬಟ್ ವಿ ಡಿಂಟ್ ಹ್ಯಾವ್ ದಟ್ ಮಚ್ ಆಫ್ ಡಿಫಿಕಲ್ಟೀಸ್. ಕ್ರೆಡಿಟ್ ಕಾರ್ಡು, ಕ್ಯಾಶು ಸ್ವಲ್ಪ ಎಲ್ಲ ಯೂಸ್ ಮಾಡಿ, ಆ್ಯಂಡ್ ಲೋಕಲಲ್ಲಿ ಸ್ವಲ್ಪ ಜನ ಪರಿಚಯ ಆಗಿದ್ದು. ಅದೇ ಹೇಳ್ತೀನಲ್ಲ, ಅಲ್ಲೆಲ್ಲ ಜನನೇ ನಮಗೆ ಇಂಡೈರೆಕ್ಟ್ ಆಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ವಿತೌಟ್ ಫೈನಾನ್ಷಿಯಲಿ ವಿ ನೆವರ್ ಎಕ್ಸ್ಪೆಕ್ಟ್. ಒಂದ್ ಕಡೆ ಚೈನಾದಲ್ಲಿ ಲೇಟ್ ಆಗ್ಬಿಟ್ಟು ಒಬ್ರು ಮನೆ ತರದಲ್ಲಿ ಅಂದ್ರೆ ವರಂಡ ಎಲ್ಲ ಇರುತ್ತೆ, ಅಲ್ಲೋಗಿ ಆಲ್ಟ್ ಆಗ್ತಿರ ಗೊತ್ತಾ ನಿಮ್ ಬೈಕ್ ಎಲ್ಲ ಸ್ಟಾಪ್ ಮಾಡಿ. ನನ್ಗೆ ಆ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಸರ್, ಯಾಕಂತಂದ್ರೆ ಅಲ್ಲಿ ಲೋಕಲ್ ಅವರೇ ಹೆಲ್ಪ್ ಮಾಡಿ ನಿಮ್ಗೆ ಏನೋ ಒಂದು ಅರೇಂಜ್ ಮಾಡ್ಕೊಟ್ರು. ಆಮೇಲೆ ಫುಡ್ದೆಲ್ಲ ಸಮಸ್ಯೆಗಳು ನೀವು ಹೇಳ್ಕೊಂಡಿದ್ರಿ. ಲೈಕ್ ಜರ್ಮನ್ ಲೇಡಿ ಇಸ್ ರಿಯಲಿ ಲೈಕ್ ಅವ್ರು ಏನು ನಮ್ಗೆ ಬೇಕಾಗಿಲ್ಲ, ಬಟ್ ನಾವು ಲ್ಯಾಂಗ್ವೇಜ್ ಬರ್ಗೆ ಗೊತ್ತಾಗ್ತಿರ್ಲಿಲ್ಲ. ಆ ಲ್ಯಾಂಗ್ವೇಜ್ ಇಲ್ದೇನೆ ದೇ ಆರ್ ಹೆಲ್ಪ್ ಡಸ್. ಏನೋ ಊಟ ನಾವು ದುಡ್ಡು ಕೊಡೋಕೆ ರೆಡಿ ಇದ್ವಿ, ನೋ ಲೈಕ್ ಅವ್ರು ಯಾರೂ ಅಲ್ಲ ನಮಗೆ, ಬಟ್ ಒಂಥರ ನಮ್ಗೆ ಆ ಟೈಮಲ್ಲಿ ನಮ್ಮ ತಾಯಿ ಅಲ್ಲಿ ಬಂದರು ಅನ್ನೋ ಥರ ಫೀಲಿಂಗು. ಆ ಥರ ಎಲ್ಲ ಇಟ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಬಟ್ ಖುಷಿ ಆಯಿತು ಸರ್. ವೆರಿ ಹ್ಯಾಪಿ ಫಾರ್ ಯು ದ ವೇ ಯು ಆರ್ ಗ್ರೋಯಿಂಗ್, ಆ್ಯಂಡ್ ವೆರಿ ಹ್ಯಾಪಿ ದಟ್ ದ ವೇ ಕನ್ನಡ ಚಾನಲ್ಸ್ ಆರ್ ಗ್ರೋಯಿಂಗ್. ನಂಗೆ ತುಂಬ ಖುಷಿ ಆಗುತ್ತೆ. ಅದು ಮೇನ್ ಇಂಪಾರ್ಟೆಂಟ್ ನನಗೆ ಅನಿಸಿದ್ದೇನೆಂದರೆ, ನಾನು ಸುಮಾರು ನಮ್ಮ ವಿಡಿಯೋದಲ್ಲಿ ದೇರ್ ಆರ್ ಆಲ್ವೇಸ್ ಎ ಕಮೆಂಟ್ಸ್, ರಿಚರ್ಡ್ ವಾಸ್ ಟಾಕಿಂಗ್ ಇನ್ ಇಂಗ್ಲೀಷ್ ಆ್ಯಂಡ್ ಐ ವಾಂಟ್ ಟು ಕನೆಕ್ಟ್ ಬೋತ್. ಅದ್ರಾಗಿನ ನಮ್ಮ ಕನ್ನಡಿಗರಿಗೆ ಕೂಡ ಕನೆಕ್ಟ್ ಆಗಬೇಕು. ಅಟ್ ದ ಸೇಮ್ ಟೈಮ್ ವರ್ಲ್ಡಲ್ಲಿ ಏನಾಗುತ್ತೆ ಎಲ್ಲರಿಗೂ ಯೂನಿವರ್ಸಲ್ ಅಂತೇಳಿ ನನಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ, ಇಂಗ್ಲೀಷ್ ಬಂದರೂ ಐ ವಾಂಟೆಡ್ ಮೈ ಓನ್ ಮದರ್ ಟಂಗ್ ಟು ಬಿ ತುಂಬ ಖುಷಿಯಾಗಿ ಹೇಳ್ಕೊಳ್ಳೋದಕ್ಕೂ ಖುಷಿ ಆಗುತ್ತೆ. ನನಗೆ ಕೂಡ ಕನ್ನಡದಲ್ಲೂ ಮಾತಾಡೋದು ಖುಷಿ ಆಗುತ್ತೆ. ಆ್ಯಂಡ್ ದಟ್ ವಿಡಿಯೋಸ್ ಕನೆಕ್ಟೆಡ್ ಬೋತ್ ಇಂಟರ್ನ್ಯಾಷನಲಿ ಆ್ಯಂಡ್ ಆಲ್ಸೋ ಕನ್ನಡಿಗಸ್ ಕೂಡ. ಸೊ ದಟ್ ಈಸ್ ವೆರಿ ಹ್ಯಾಪಿ. ಆ್ಯಂಡ್ ಆಲ್ಸೋ after that in video it is helped ರೀಜನಲ್ ಆಗಿ it is connected very well. ಎಸ್ ಸರ್ ಖುಷಿ ಆಯಿತು ಸರ್. ನೀವು ಈ ಇವೆಂಟ್ಗೆ ಹೇಳಿದ ತಕ್ಷಣ ಸರ್ ಬನ್ನಿ ಸೊ ಒಂದು ಕರೆ ಕೂಗಿದ ತಕ್ಷಣನೇ ಬಂದಿರಲ್ಲ ಸರ್. ಅಂದರೆ it is like connecting bikers. That connection is always there. person ಇರದೇ ಇರ್ಬೋದು, but we have been always connected when a biker calls from his heart, and it is easily get connected. ಆ ಥರ ಖುಷಿ ಆಗುತ್ತೆ. ನನಗೆ ಆ್ಯಕ್ಚುಲಿ ಮಂಜು ಸರ್ ಬಗ್ಗೆ ಗೊತ್ತಿದ್ರು ಕೂಡ ನಾನು ಮಂಜು ಸರ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೇಕು ಅಂತ ನಾನು ಅನ್ಕೊಳ್ಳಿಲ್ಲ ಸರ್. ಒಂದು ಮೆಸೇಜು ಹಾಕಿಲ್ಲ ನಾನು ನಿಮಗೆ, ಬಟ್ ನಾನು ನಿಮ್ಮನ್ನು ಫುಲ್ಲು ರೆಗ್ಯುಲರಾಗಿ ನೋಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನಗೆ ಅದೊಂದು ಏನೋ ಒಂದು ಇರುತ್ತೆ, ನಾನು ಇಲ್ಲಿ ಡಿಸ್ಟರ್ಬ್ ಮಾಡ್ತೀನೇನೋ ಅಂತ. ಅದ್ರ ಮಧ್ಯದಲ್ಲಿ ಕನೆಕ್ಟ್ ಮಾಡಿಕೊಟ್ಟಿದ್ದು ಯಾರು ಅಂದರೆ ನವೀನ್ ಸರ್ರು ಹೇಳಿದ್ರು ಏನಿಲ್ಲ ಕರಿ ಬರ್ತಾರೆ ಅಂತಂತಂದ್ರು. ಅದಕ್ಕೆ ನವೀನ್ ಸರ್ಗೂ ಥ್ಯಾಂಕ್ ಯು. ಬ್ರದರೇ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಜೀವನದಲ್ಲಿ. ಅವರೊಂಥರ ನಮಗೆ ಬರೀ ಬೈಕಿಂಗ್ ಮೆಂಟರ್ ಅಂತ ಅಲ್ಲ,
ಟೋಟಲಿ ನಾವು ಬಿಸ್ನೆಸ್ಸಲ್ಲಿ ಸಮಸ್ಯೆ ಬಂದಾಗಲೂ ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರೊಂಥರ ಫ್ಯಾಮಿಲಿ ಫ್ರೆಂಡ್ ನಮಗೆ. ರಿಚರ್ಡ್ ಸರ್ ಅವರು ಒಂದು 2-3 ಸಲ ಮನೆಗೆ ಬಂದಿದ್ದಾರೆ. ಆಮೇಲೆ ಹೌದಾ? ಹೌದು, ಅನ್ಫಾರ್ಚುನೇಟ್ಲಿ ರಿಚರ್ಡ್ ಸರ್ ಹೋದ ಮೇಲೂ ಅಣ್ಣ ಸಾಕಷ್ಟು ಸಲ ಬಂದಿದ್ದಾರೆ. ಅವ್ರ ಮನೆಗೆ ನಾವು ಹೋಗಿದ್ದೀವಿ ಸಾಕಷ್ಟು ಸಲ. ಜೊತೆಗೆ ಅವ್ರು ಮಂಡ್ಯದವ್ರ ಮೂಲ. ಸರ್ ಹೌದಾ? ಮಂಡ್ಯನಾ? ನಾನು ಗುಲ್ಬರ್ಗ ಅಂತ ಅನ್ಕೊಂಡಿದ್ದೆ. ಬಿಸ್ನೆಸ್ ಇದೆ, ಕರ್ಮಭೂಮಿ ನಂದು. ಜನ್ಮಭೂಮಿ ಮಂಡ್ಯ. ಮಂಡ್ಯದಲ್ಲಿ ಎಲ್ಲಿ ಸರ್? ನಾಗಮಂಗಲ ತಾಲೂಕಲ್ಲಿ ಬಸರಾಳು ಅದು ಪಕ್ಕದಲ್ಲೇ ಚೆನ್ನಾಪುರ ಅಂತ. ಓಕೆ, ನಾವು ಹಳೆ ಮೈಸೂರು ಭಾಗದವರೆಲ್ಲ ಬೆಂಗಳೂರಲ್ಲೇ ಮ್ಯಾಕ್ಸಿಮಮ್ ಇರೋದೀಗ ಅವ್ರ ಬಿಸ್ನೆಸ್. ಬಟ್ ಒಂದು ನೋಡಿ ಸರ್, ನಮ್ಮನ್ನೆಲ್ಲರನ್ನು ಕನೆಕ್ಟ್ ಮಾಡಿರೋದು ಟ್ರಾವೆಲ್ ಅಲ್ಲ? ಹೌದು. ಸೊ ಬೇಸಿಕಲಿ ನವೀನರು ಹೇಳ್ತಾರೆ, ನನ್ನ ಹತ್ರ ಕಲ್ತೇನೆ. ಐ ಮೀನ್ ಐ ಲರ್ನ್ ಲಾಟ್ ಆಫ್ ಫ್ರಮ್ ಹಿಮ್ ಆಲ್ಸೋ. ಕೃಷಿ ಬಗ್ಗೆ ಹೇಳ್ಬೇಕಾದ್ರೆ ಈ ಹಿಮ್ಸೆಲ್ಫ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಲಾಟ್ ಆಫ್ ಪೀಪಲ್. ಸೊ ಇಟ್ ಇಸ್ ಲೈಕ್ ಮ್ಯೂಚುವಲ್ ರೆಸ್ಪೆಕ್ಟ್ ಟು ಈಚ್. ನಾನು ನವೀನ್ ಸರ್ದು ಇಂಟರ್ವ್ಯೂ ನೋಡಿದ್ದೆ ಸರ್. ನಾನು ಇದರಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಕಬ್ಬು ಬಿಟ್ಟು ಬನ್ನಿ, ಕಬ್ಬು ಅಂತ. ಅದ್ ಬಿಟ್ಟು ಬೇರೆ ಏನಾದ್ರು ಹೊಸದಾಗಿ ಮಾಡಿ, ಎಲ್ಲರೂ ಒಂದೇ ಮಾಡಬೇಡಿ ಅಂತ. ಅದೊಂದು ವರ್ಡ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸರ್, ಬೀಯಿಂಗ್ ನಾರ್ಮಲ್ ಇಸ್ ಬೋರಿಂಗ್. ಏನಾದ್ರು ಡಿಫ್ರೆಂಟ್ ಆಗಿ ಮಾಡಿದ್ರಾಗ ಅಷ್ಟೇ ನೀನ್ ಮಾರ್ಕೆಟ್ ಅಲ್ಲಿ ಉಳಿತೀಯ ಅನ್ನೋದೊಂದು ಸ್ಪಾರ್ಕ್ ಸಿಕ್ತು ಗೊತ್ತಾ ಸರ್. ಕನೆಕ್ಟೆಡ್ ಲಾಟ್ ಆಫ್ ಕನ್ನಡಿಗರ್ಸ್ಗೆ ಅದು ಭಾಳ, ಎಸ್ಪೆಷಲಿ ಮಂಡ್ಯ ಭಾಗದಲ್ಲಿ ತುಂಬಾ ಕನೆಕ್ಟ್ ಆಗಿದೆ ಅಲ್ವಾ? ನಾನು ಆಮೇಲೆ ನವೀನ್ ಸರ್ ಬರ್ತಾರೆ ಅಂತ ಕೇಳಿ ಲಿಟ್ರಲಿ ಖುಷಿ ಆಯ್ತು. ಈಗ ಆಕ್ಚುಲಿ ನಮ್ಮನ್ನ ಲೀಡ್ ಮಾಡ್ತಾ ಇರೋದೇ ಅವರು ಸರ್. ಎಲ್ಲ ಲೀಡ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನನಗೆ ಹೋಗ್ಬೇಕು ಅಂತ ಏನಿರಲಿಲ್ಲ ಮಜಣ, ಯಾಕಂದ್ರೆ ನನಗೆ ಸ್ವಲ್ಪ ವ್ಯವಹಾರಿಕವಾಗಿ ಒತ್ತಡಗಳಿತ್ತು. ಅಟ್ಲೀಸ್ಟ್ ಒಂದು ಲೀಪ್ ಶುರು ಮಾಡೋಣ, ಆಮೇಲೆ ನೆಕ್ಸ್ಟ್ ಮುಂದೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಮೈಂಡಿಗೆ ಬಂತು. ಆಮೇಲೆ ಲಾಶಾ ಅನ್ನೋದು ನನಗೆ ತುಂಬಾ ವರ್ಷದಿಂದ ಕನಸು. ನಾನು ತುಂಬಾ ಸಲ ನಿಮ್ಮ ಹತ್ರ ಮಾತಾಡಿದ್ದೆ. ಬುದ್ಧಿಸಮ್, ಟಿಬೇಟು, ಲಾಶಾ ಇದ್ರ ಬಗ್ಗೆ ನನ್ನ ಹತ್ರ ಪ್ಯಾಷನ್ ಇತ್ತು. ಅದೇನೋ ಒಂದು ಕೂಡ್ ಬಂತು. ನನ್ನ ದುರಾದೃಷ್ಟಕ್ಕೆ ಈ ಸಲನೇ ಮಾನಸ ಸರೋವರ ಕೆಲಸ ಮಾಡಬಹುದಾ ಅಂತ ಪ್ರಯತ್ನ ಮಾಡಿದ್ವಿ. ತಾಂತ್ರಿಕ ಕಾರ್ಯಗಳಿಂದ ಆಗ್ಲಿಲ್ಲ. ಅದು ನೆಕ್ಸ್ಟ್ ಶುರು ನೆಕ್ಸ್ಟ್ ಟೈಮ್ ದಿಸ್. ಐ ಮೀನ್ ಲೈಕ್ ನನಗೇನಾದಾಗ ಇಂಡೈರೆಕ್ಟ್ಲಿ ಇವ್ರು ಮ್ಯೂಚುವಲಿ ಹೆಲ್ಪಿಂಗ್ ಅನ್ನೋ ಥರ ಆಗ್ತದೆ. ಸೊ ಕಿತಾಡಿಗೆ ಫಸ್ಟ್ ಟೈಮ್ ಈಸ್ ಎಕ್ಸ್ಪ್ಲೋರಿಂಗ್ ಹಿಸ್ ಪಾಸಿಬಿಲಿಟೀಸ್. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಹಿಸ್ ಲೈಫ್ ಆ್ಯಂಡ್ ದಿ ಅಡ್ವೆಂಚರ್ ಈಸ್ ಪ್ಲಾನಿಂಗ್ ಫಾರ್. ಆ್ಯಂಡ್ ನನ್ನ ಕಡೆ ಏನಾಗುತ್ತೆ ಡೆಫಿನೆಟ್ಲಿ ಐ ವಿಲ್ ಸಪೋರ್ಟ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸಖತ್ ಗ್ಲೋಬಲ್ ಪರ್ಸನ್, ಸಖತ್ ಹೋಲಿಸ್ಟಿಕ್ ಪರ್ಸನ್ ಅವರು. ನಾನು ಇತ್ತೀಚೆಗೆ ಸ್ವಲ್ಪ ಅವರು ಬ್ಯುಸಿ ಆದರು. ಅವರು ಸಿಕ್ಕಾಪಟ್ಟೆ ಈಗ ಸ್ಪೋರ್ಟ್ಸ್ ಮಾಡ್ತಾ ಇದ್ದಾರೆ, ನೀವು ನೋಡಿರ್ಬೋದು ಸರ್. ಅದರಿಂದ ಅವರು ಆ ಟ್ರ್ಯಾಕಲ್ಲಿ ತುಂಬ ಬ್ಯುಸಿ ವಿತ್ ಬಿಸ್ನೆಸ್. ಅದರಿಂದ ಇತ್ತೀಚೆಗೆ ಊರ ಕಡೆ ಬರ್ತಿಲ್ಲ ಅಷ್ಟೇ. ಅವರು ಮೊದಲು ತುಂಬ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡೋರು. ನಮ್ಮ ಸ್ನೇಹಿತರು ನೇಮಿ ಅವರು ಸರ್, ನಮಸ್ತೆ ಸರ್, ಕಿರಣ್ ಅಂತ. ಜೊತೆಗೇನೆ ಇರ್ತೇವಲ್ಲ, ನಾವು ಬಿಟ್ಟು ಬರಲ್ಲ. ನನಗೇನು ಖುಷಿ ಗೊತ್ತಾ ಸರ್, ನೀವೆಲ್ಲರೂ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಗೆ ಬಂದ್ರಲ್ಲ, ಅದು ನನಗೆ ಖುಷಿ ಆಯ್ತು. ಮತ್ತು ಇನ್ನೊಂದು ಖುಷಿ ಏನು ಅಂದರೆ, ಮಂಜಣ್ಣ ಮೊದಲು ಎಂಟರ್ಪ್ರನರ್ ಮಾತ್ರ ಆಗಿದ್ರು, ಟ್ರಾವೆಲರ್ ಮಾತ್ರ ಆಗಿದ್ರು. ಅವ್ರಿಗೆ ಯಾವಾಗ ಒಂದು ಆಕ್ಸಿಡೆಂಟ್ ಆಯಿತು, ಅದಾದ್ಮೇಲೆ ಅವರು ಇಡೀ ಜಗತ್ತು ನೋಡೋ ಥರ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆದ್ರು. ಕರೆಕ್ಟ್. ಅಂದರೆ ಒಂದು ನೆಗೆಟಿವ್ನ 10 ಪಾಸಿಟಿವ್ ಮಾಡೋದು, ದಟ್ಸ್ ವೆರಿ ಇಂಪಾರ್ಟೆಂಟ್. ನಮಗೆ ಒಂದು ಕಲ್ಲೋಡೋರು ಜನ, ಅದನ್ನ ನಾವು ಯಾವ ಥರ ಮನೆ ಕಟ್ಬೋದು ಅನ್ನೋದು, ಅವ್ರು ಅದನ್ನೇ ಪಾಸಿಟಿವ್ ಮಾಡೋದು. ಅದನ್ನ ಕರೆಕ್ಟ್. ಅದು ನನ್ನ ಪ್ರಕಾರ ಅದು ಸಾಧಾರಣವಾಗಿ ಬಂದಿಲ್ಲ ಸರ್. ಅದು ಹೆಂಗೆ ಬಂದಿರುತ್ತೆ ಅಂತಂದರೆ, ಆ ಟ್ರಾವೆಲ್ಲು, ಅನುಭವ, ಎಕ್ಸ್ಪೀರಿಯನ್ಸ್. ನೀವು ಹೇಳಿದ್ರಿ ಗೊತ್ತಾ ಮೊನ್ನೆ, ನಾನು ಏನು ಬಂದರು ಆ ರೈಡಲ್ಲೇ ಸರ್, ನೀವು ಅಲ್ಲಿ ಮಂಜುಗಡ್ಡೆಯಲ್ಲಿ ಬಿದ್ದೋಗ್ತೀರಾ ಗೊತ್ತಾ, ಅವಾಗ ಆ್ಯಕ್ಚುಲಿ ನಿಮ್ಗೆ ಆ ಕ್ಲೈಮೇಟ್ ಸಿಚುವೇಶನಲ್ಲಿ ನಿಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಯಾರೋ ಒಬ್ಬ ಡ್ರೈವರ್ ಬಂದ, ಅವನು ಹಾಕೊಂಡ, ಅವನು ಹೆಲ್ಪ್ ಮಾಡ್ದ. ದಿಸ್ ಈಸ್ ಲೈಫ್ ಅನ್ನೋದನ್ನ ಕಲ್ಸ್ಕೊಟ್ಬಿಡುತ್ತೆ. ಇಲ್ಲ ಮತ್ತೆ ಈ ಥರದೊಂದು ಮಾಡ್ಬೋದು ಅನ್ನೋ ಪಾಸಿಬಿಲಿಟೀಸ್ ಇಲ್ಲ ಜನಕ್ಕೆ. ಬಟ್ ಅವತ್ತು ಮಾಡೋದು ಸರ್, ಅದು ಆ ಎಪಿಸೋಡ್ಗಳು ತಮಾಷೆನೇ ಅಲ್ಲ ಸರ್, ದೊಡ್ಡ ವಿಚಾರ, ತಮಾಷೆನೇ ಅಲ್ಲ. ಆಮೇಲೆ ತುಂಬ ಜನ ಅನ್ಕೊಂಡವ್ರೆ, ನಾನು ಬಿಸ್ನೆಸ್ ಮಾಡಿದ್ರೆ, ಫ್ಯಾಮಿಲಿ ಕಮಿಟ್ ಮಾಡಿದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ. ಜೀವನ ಅಂತ ಇರೋದು ಒಂದೇ, ಅದ್ರಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ ಅಷ್ಟೇ ಅದೆಲ್ಲ ಅಲ್ವಾ. ಆಮೇಲೆ ರಿಚರ್ಡ್ ತಾಯಿನೂ ಒಂದು ದೊಡ್ಡ ಇನ್ಸ್ಪಿರೇಷನ್ನು. ಅವಾಗ ಅವ್ರಿಗೆ ಅಷ್ಟು ದೊಡ್ಡ ಅಪಘಾತ ಆದ್ರೂ, ಅವರ ಒಂದು ಅಮೂಲ್ಯವಾದ ವಸ್ತುನೇ ಕಳ್ಕೊಂಡ್ರು ಬಂದು ಮಕ್ಳಿಗೆ ಏನು ಹೇಳ್ತಾರೆ, ಕೇರ್ಫುಲ್ ಆಗಿ ರೈಡ್ ಮಾಡಿ ಅಂತ ಹೇಳ್ತಾರೆ. ಮಾಡಬೇಡಿ ಅಂತ ಇಂದು ಹೇಳಲ್ಲ ಅವರು. ಹೆದ್ರಬೇಡಿ, ಅವ್ರು ಹೇಳೋದೇ ಅದು, ಹೆದ್ರಿದ್ರೆ ಆಗಲ್ಲ. ಅಲ್ಲ, ಇವತ್ತಿನ ಪೇರೆಂಟ್ಸ್ ಬೇಕಾಗಿರೋ ಮೈಂಡ್ ಸೆಟ್ಟೇ ಇದೆ. ಮಕ್ಕಳು ಬಿಳಕ್ಕೆ ಬಿಡಲ್ಲ, ನಾವು ಅಂದ್ಬಿಟ್ಟು ಕೈಲೇ ಇಟ್ಕೊಂಡಿರ್ತೀವಿ. ಎಷ್ಟು ದಿವಸ ಮಾಡೋಕ್ಕಾಗತ್ತೆ ಹಂಗೆ? ಎಷ್ಟು ದಿವಸ ಮಾಡೋಕ್ಕಾಗ? ಬಿದ್ರು ಎದ್ದು ಓಡ್ತೀನಿ ಅನ್ನಷ್ಟು ಕೆಪಾಸಿಟಿನ ಮೈಂಡಲ್ಲಿ. ಪ್ರತಿಯೊಬ್ಬರು ಒಂದಲ್ಲ ಒಂದಿನ ಹೋಗ್ಲೇಬೇಕು. ಅದಕ್ಕೆ ಕಾರಣಗಳು ನೂರಾರು. ಹಿಮಾಲಯ ಪರ್ವತದ ಮೇಲೆ ಸಾಯೋನ್ಗೂ, ಬಾತ್ರೂಮಲ್ಲಿ ಕಾಲ್ಜಾರ್ ಬಿದ್ದು ಸಾಯೋನ್ಗೂ ಭಾರಿ ವ್ಯತ್ಯಾಸ ಇದೆ ಅಲ್ವಾ? ಭಾರಿ ವ್ಯತ್ಯಾಸ ಇದೆ. ಭಯವೇ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು? ಏನಾಗುತ್ತೆ? ಇನ್ನೇನು ಆಗಲ್ಲ. ಆಮೇಲೆ ಟ್ರಾವೆಲಿಂದ ನಮಗೆ ಮನುಷ್ಯರಾಗಿ ಬದುಕೋದು ಕಲ್ತಿದ್ದೀವಿ. ಆಮೇಲೆ ನಾವು ಎಷ್ಟು ಬ್ಲೆಸ್ಡ್ ಅಂತ ನಮ್ಗೆ ಅರ್ಥ ಆಗಿದೆ. ಜನಗಳು ಒಂದೊತ್ತು ಊಟಕ್ಕೆ ಗತಿ ಇಲ್ಲದೆ, ಕುಡಿಯೋ ನೀರೇ ಇಲ್ಲದೆ, ಕೊಳಚೆ ನೀರು ಕುಡಿದು ಬದುಕೋ ಜನಗಳು ನಾವು ನೋಡಿದ್ದೀವಿ. ನಾವು ಆಗ ಎಷ್ಟು ಪ್ರಾಸ್ಪರಿ, ಎಷ್ಟು ವೆಲ್ತಿ, ಎಷ್ಟು ಬ್ಲೆಸ್ಡು, ಮತ್ತು ನಮ್ಗೆ ಎಷ್ಟು ಜನ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಇದು ನಮಗೆ ಖುಷಿ ಆಗುತ್ತೆ. ನಾವು ಟ್ರಾವೆಲ್ ಮಾಡ್ತಾನೆ ಖುಷಿ ಆಗುತ್ತೆ. ನೇಪಾಳಲ್ಲಿ ನೀವು ನೋಡ್ತೀರಿ ಅವ್ರ ಬಡತನ, ಅವ್ರ ಸಮಸ್ಯೆಗಳು, ಮತ್ತು ರಸ್ತೆ ಇಲ್ಲದೆ ಇರೋದು. ಒಂದು ಮನೆಗೆ ಬೆಟ್ಟ ಹತ್ತಿ ಹೋಗ್ಬೇಕು, ಅಲ್ಲಿ ಬೈಕ್ ಹೋಗಲ್ಲ,
ಈ ಥರ ಸಾಕಷ್ಟು ಪ್ರತಿಯೊಂದು ಕಡೆನೂ ನಾವು ನೋಡ್ತೀವಿ. ಏನಿವೆ ಸರ್, ನಿಮಗೂ ಸರ್ಗು ಬಂದಿರೋ ಎಲ್ಲರಿಗೂ ತುಂಬ ನಾನು ನಿಮ್ಗೆ ಹೇಳಲಿಲ್ವಾ ಮಂಜಣ್ಣ ತುಂಬಾ ಡೌನ್ ಟು ಅರ್ತ್. ಅವ್ರು 100% ಬರ್ತಾರೆ. ಥ್ಯಾಂಕ್ ಯು ಸರ್. 100% ಬರ್ತಾರೆ ಅವರು. ಎಸ್ ಸರ್, ಈಸ್ ವೆರಿ ಜನರಸ್. ನಂಗೆ ಖುಷಿ ಆಯಿತು ಸರ್, ಲಿಟ್ರಲಿ ಖುಷಿ ಆಯಿತು. ಸೇಮ್ ಇಯರ್ ಥ್ಯಾಂಕ್ ಯು. ಆ್ಯಕ್ಚುಲಿ ಇವಾಗ ಥಿಯೇಟ್ರ್ ಒಳಗಡೆಗೆ ಬಂದಿದ್ದೀವಿ. ಸೊ ಇಲ್ಲಿ ಏನು ಜಾಗ ಇದೆಯೋ ಈ ಜಾಗದಲ್ಲೇ ಆ್ಯಕ್ಚುಲಿ ರಿಚರ್ಡ್ ಸರ್ ಅವ್ರದ್ದು ಅವ್ರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಂಥದ್ದು. ಸೊ ಈ ಜಾಗದಲ್ಲೇ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಕಿತ್ತಡಿ ಅಡ್ವೆಂಚರ್ಸ್ದು ಕೂಡ ಒಂದು ಸಣ್ಣ ವೀಡಿಯೋ ಇದೆ. ಆ ವಿಡಿಯೋನ ಇಲ್ಲಿ ಪ್ಲೇ ಮಾಡೋಕ್ಕೆ ಅಂತ ತಯಾರಿ ಮಾಡ್ತಾಯಿದ್ದೀನಿ. ನನ್ನ ಮೋಸ್ಟ್ ನಂಬರ್ ಏನಕ್ಕೆ ಚೇಂಜ್ ಮಾಡಿದ್ದೀರಾ? ಯಾವುದು ಅಬ್ಸರ್ವ್ ಮಾಡಿದ್ರಾ? ಇಲ್ಲ ಸರ್, ಅದು ಮಿಸ್ ಆಗಿ ಬಂದಿದೆ. ಚಾಟ್ ಜಿಪಿಟಿ ಕೊಟ್ಟಿದ್ದೆ, ಯಾವುದೋ ನಂಬರ್ ಮಾಡ್ಕೊಡ್ತಾ ಇದೆ. ಬಟ್ ಬಿಡಿ, ಕಾವೇರಮ್ಮನ ಆಶೀರ್ವಾದ ಸಿಕ್ತು. ಕೂರ್ಗಲ್ಲ, ಕಾವೇರಿ ಆಶೀರ್ವಾದ. ನನಗೇನು ಹೇಳಿ ಖುಷಿ, ನನ್ನ ಎಲ್ಲ ಫೇವ್ರೆಟ್ ಪರ್ಸನ್ಸ್ ಎಲ್ಲರೂ ಒಂದೇ ಫ್ರೇಮಲ್ಲಿ ಇದ್ದೀರಾ, ಅದೇ ನನಗೆ ಖುಷಿ. ಹೆಂಗೆ ಸರಿ ಹೋಗೋಣ ಬನ್ನಿ ರಘುಬ್ರ, ಹೋಗೋಣ, ಶುರು ಮಾಡೋಣ ಬನ್ನಿ. ನಾವು ಅವರು ಮುಂಚಿಂದ ಮಾಡ್ತೀವಿ. ಅಣ್ಣ ನೀವು ಬನ್ನಿ ಒಂದ್ಸಲ ಬೈಕ್ ರೈಡ್ಗೆ, ರೈಡ್ ವಾಲ್ಫ್ಗೆ. ವಿನಯ್, ನಿಮ್ಮನ್ನ ಎಷ್ಟು ದಿನದಿಂದ ಕರಿತಾ ಇದ್ದೀನಿ ಬ್ರೋ, ರೈಡ್ ವಾಲ್ಫ್ ಬನ್ನಿ, ರೈಡ್ಗೆ ಬನ್ನಿ, ಬಿಟ್ರು. ನನ್ಗೇನ್ ಗೊತ್ತಾ, ನಾನು ಈ ಸಲ ಒಂದು ಗಾಡಿ ತಗೊಂಡು ಅವಾಗ ಇಲ್ಲ ಅಲ್ಲೇ ಸ್ಕೂಟಿಲಿ ಬಂದಿಲ್ವಾ? ಒಟ್ಟಿನಲ್ಲಿ ಗಾಡಿ ಇರಬೇಕು. ಯಾವ ಗಾಡಿ? ಮನುಷ್ಯ ಇಲ್ಲಿ ಮುಖ್ಯ ರೈಡ್ ವಾಲ್ಫ್ಸ್ ಅಲ್ಲಿ, ಗಾಡಿ ಅಲ್ಲ. ದಿಸ್ ಇಸ್ ಸಿದ್ಧಾಂತ. ಬಟ್ ಗಾಡಿ ಇಂಟ್ರೊಡ್ಯೂಸ್ ಮಾಡಿಸಲ್ಲ. ಸಿಕ್ತಿಯಪ್ಪ ರಘು, ಇವತ್ತಿಂದ ಟಾರ್ಗೆಟ್. ಬನ್ನಿ ಸರ್ ನೋಡೋಣ ಯಾವ್ಯಾವ ಗಾಡಿ ಹೋಗ್ತಾರಲ್ಲ. ಈಗಲಾ ಒಂದು ಚಿಮ್ನಿ, ಒಂದು ಐಲಕ್ಸು, ಒಂದು ವೆನ್ಯೂ, ಇನ್ನೊಂದು ಇದು ಬಂದಿಲ್ಲ ಫೋರ್ಡು. ಅವೆರಡು ಬಂದಿಲ್ಲ, ಲೇಟ್. ಹಿಮಾಲಯ ಇಲ್ಲ ಸರ್, ಇದು GS ಪಕ್ಕದಲ್ಲಿ ಬಂದ ಪಾಪದ್ ಮಾಡಿದ್ರಾ? ಪಾಪದು ಈಗ ಅವ್ರನ್ನ ಮಾಡ್ಕೊಂತಾರೆ ಪಾಪದು. ಓಕೆ, ಮತ್ತೆ ಮೇಲೂ ಮಾಡೋಣ. ಸರಿ ಸರ್. ಎಸ್, ಬೈಕ್ ಮುಖ್ಯ ಅಲ್ಲ, ಪರ್ಸನ್ ಮುಖ್ಯ. ಬರ್ಬೇಕು ನೀವು ರೇಟ್ ಏನು ಕರೆದ್ರು ಸರ್. ಅಷ್ಟೆಲ್ಲ ಡಿಸ್ಕಷನೇ ಬೇಡ ಸರ್. ಸೋಮವಾರಿ ಇವರು ಬರಲ್ಲ, ಇವರು ಸೋಮವಾರಿ ವಿನಯ್ ಅದಕ್ಕೆ ಈಗ ರೆಸಲ್ಯೂಷನ್ ಮಾಡಿದ್ದಾರೆ, 7 ಗಂಟೆ ಮೇಲೆ ಶುರು ಆಗ್ಬೇಕೆಲ್ಲ ರೈಟ್. 7 ಗಂಟೆ ಆದ್ರೆ ನೋಡಿ, ಓ ಹಂಗೆ ಎಲ್ಲರೂ ಬಂದವ್ರು 7 ಗಂಟೆ ಮೇಲೆ ಎಲ್ಲ ಬರ್ದೇ ಇರೋರೆಲ್ಲ ಎದ್ದು 4 ಗಂಟೆಗೆ ಇಟ್ರೆ ಯಾರು ಬರಲ್ಲ. ಸತೀಶ್ ಅವ್ರು 4 ಗಂಟೆಗೆ ಹೋಗೋದು ಬೆಳಗ್ಗೆ ರೈಡ್ಗೆ. ಬೆಳಿಗ್ಗೆ ರೈಟ್ ಸೈಡ್ ಆಗುತ್ತೆ ಸರ್. ಬೆಳಿಗ್ಗೆ 4 ಗಂಟೆ 4:15 ಮನೆ ಹತ್ರ ಬಾ ಅಂತಾರೆ. ಬೆಳಿಗ್ಗೆ 4 ಅಂದ್ರೆ ಅವ್ನು ಬೇರೆ ಮನೆಯಿಂದ ಡೈರೆಕ್ಟ್ ಬರ್ತಾನಲ್ಲ, ಅವ್ನು ನಾವು ಇಷ್ಟು ಜನ ಸೇರಿದ್ದೀವಿ ಇವಾಗ, ಖುಷಿ ಆಗ್ತಾ ಇದೆ. ಶುರು ಮಾಡಿ. ಇದು ಡೋರ್ ಹಾಕ್ಬಿಡಿ. ನಮಗೆ ಒಂದು ಕೆಲ್ಸಕ್ಕೆ ಸೇರ್ಕೊಂಡಪ್ಪ, ಒಂದು ಜೀವನ ಸೆಟ್ ಮಾಡ್ಕೊಂಡ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಇತ್ತು. ಆದರೆ ಈ ಥರ ಎಲ್ಲ ಓಡಾಡ್ತೀನಿ ಅಂತ ಲಿಟ್ರಲಿ ನಾನು ಅನ್ಕೊಂಡಿರಲಿಲ್ಲ. ಆ ದೇವರ ಆಶೀರ್ವಾದ, ಜನಗಳ ಪ್ರೀತಿ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದೆ. ಸ್ನೇಹಿತರೆ ನಮಸ್ತೆ, ನನ್ನ ಹೆಸರು ನವೀನ್ ಸಂಗಾಪುರ ಅಂತ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಸಂಗಾಪುರ ಗ್ರಾಮದವನು. ನಾನು ಮುಖ್ಯವಾಗಿ ರೇಷ್ಮೆ ಉದ್ಯಮಿ, ಮತ್ತೆ 30 ಎಕರೆ ಜಮೀನು ವ್ಯವಸಾಯ ಮಾಡ್ತೀನಿ. ಲೋಕಭಾವನಿ ಚಾಕಿ ಕೇಂದ್ರ ಅಂತ ನನ್ನೊಂದು ಚಾಕಿ ಸೆಂಟರ್ ಇದೆ. ರೇಷ್ಮೆ ಮೊಟ್ಟೆಗಳು ಮಾಡ್ತೀನಿ, ಅದನ್ನ ಚಾಕಿ ಮಾಡಿ ರಾಜ್ಯದ ಮೂಲೆಗಳಿಗೆ ಡೆಲಿವರಿ ಕೊಡ್ತೀನಿ. ಇದು ನನ್ನ ವೃತ್ತಿ. ನನ್ನ ಪ್ರವೃತ್ತಿ ಏನು ಅಂದ್ರೆ, ಬಾಲ್ಯದಿಂದ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಿಂದ ಸಾಕಷ್ಟು ಪುಸ್ತಕಗಳನ್ನ ಓದುವಂತದ್ದು ಮತ್ತೆ ಪ್ರವಾಸ ಮಾಡುವಂತದ್ದು ನನ್ನ ಒಂದು ಅಭಿರುಚಿ. ಒಂದು ಬೈಕ್ ಅನ್ನೋದು ಒಂದು ಮನುಷ್ಯನ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನೋಡಿ, ಎಲ್ರಿಗೂ ಕೂಡ ಸಿಗಲ್ಲ ಈ ತರ ಒಂದು ನಮ್ಮ ಪ್ಯಾಷನ್ನೇ ನಾವು ಫಾಲೋ ಮಾಡ್ಕೊಂಡು ಅದನ್ನೇ ನಾವಿವತ್ತು ಅದರಿಂದ ಅನ್ನ ಪಡಿತೀವಿ ಅಂತಂತಂದ್ರೆ ಅದು ಅಷ್ಟು ಸುಲಭಕ್ಕೆ ಸಾಧ್ಯವಾಗಂತ ಮಾತಲ್ಲ. ಬಟ್ ದೇವರ ಆಶೀರ್ವಾದ ಇದನ್ನ ಇಲ್ಲಿವರೆಗೂ ಕೂಡ ಕರ್ಕೊಂಡ್ಬಂದಿದೆ. ಅವತ್ತಿನ ಕಾಲಘಟ್ಟಕ್ಕೆ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಶಾಲೆಯಿಂದ ಮಾಡಿಸುವಂತಹ ಪ್ರವಾಸಗಳು ಮತ್ತೆ ತಂದೆ ತಾಯಿಗಳ ಜೊತೆ ಮಾಡೋ ಪ್ರವಾಸನ ಮಾಡ್ತಿದ್ವಿ. ನಮ್ಗೆ ಸ್ವಲ್ಪ ದುಡಿಯಕ್ ಶಕ್ತಿ ಬಂದ್ಮೇಲೆ ದೇಶದ ಮೂಲೆನ ಸಾಕಷ್ಟು ಸುತ್ತಾಡಿದೀವಿ. ನಮ್ಮ ಚಂದ್ರವರು ಡಸ್ಟರ್ ಕಾರಲ್ಲಿ ಮನೆಯಿಂದ ಫಸ್ಟ್ ಶ್ರೀನಗರ್, ಲೇ ಲಡಾಖ್, ಜಮ್ಮು ಕಾಶ್ಮೀರ ಅಲ್ಲೆಲ್ಲ ಒಂದು ದೊಡ್ಡ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಅದು ನಮಗೆ ದೊಡ್ಡ ಉತ್ಸಾಹ ಕೊಡ್ತು, ಮತ್ತೆ ಒಂದು ಚೈತನ್ಯ ಕೊಡ್ತು. ಮತ್ತೆ ಪ್ರವಾಸಗಳು ಕೊಡುವ ಶಕ್ತಿ, ಧೈರ್ಯ ಮತ್ತು ಜ್ಞಾನ ಮತ್ತು ಮಾನವೀಯತೆ ಅಲ್ಲಿ ನಮ್ಗೆ ಮನವರಿಕೆ ಆಯ್ತು. ದೇಶದ ಮೂಲೆಗಳು ಎಲ್ಲ ಕಡೆ ಕಾರಲ್ಲಿ ಸುತ್ತಿದೀವಿ. ಇನ್ನ ಈ ಕಿತ್ತಡಿ ಅಡ್ವೆಂಚರ್ಸ್ ಅನ್ನೋದು ಏನಿದೆಯೋ ಇದನ್ನ ನಾನು ಶುರು ಮಾಡ್ಬೇಕಾದ್ರೆ ನಂಗೊಂದು ಭಯ ಇತ್ತು, ಲಿಟ್ರಲಿ ಇದು ವರ್ಕ್ ಆಗತ್ತಾ ಆಗಲ್ವಾ ಅಂತ. ಈ ಒಂದು ಫಸ್ಟ್ ಗ್ರೂಪ್ ಏನಿದೆಯೋ ಇವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ
ಫಸ್ಟ್ ಆಫ್ ಆಲ್ ನಾನು ಜಸ್ಟ್ ಈಗ ತಾನೇ ಬಂದಿರೋನು, ಆದರೆ ನನ್ನನ್ನು ನಂಬಿ ಇಷ್ಟು ದೊಡ್ಡ ಟ್ರಿಪ್ಗೆ, ಅದು ಒಂದು ಓವರ್ಲ್ಯಾಂಡ್ ಎಕ್ಸ್ಪಿಡಿಷನ್ನ ಬೈ ಕಾರಲ್ಲಿ ಮಾಡ್ತೀವಿ ಅಂತಂದರೆ ನಂಬಿಕೊಂಡು ಬರ್ತಾ ಇದಾರಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ನನ್ನ ಹೆಸರು ಚಂದ್ರಶೇಖರ್ ಅಂತ, ನಾನು ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ನಾನು ಮೂಲತಃ ರೇಷ್ಮೆ ಮೊಟ್ಟೆ ಉತ್ಪಾದನೆ ಮಾಡ್ತೀನಿ. 2007ರಿಂದ ನಾನು ಸ್ವಂತವಾಗಿ ರೇಷ್ಮೆ ಮೊಟ್ಟೆಗಳನ್ನ ಮಾಡ್ತಾ ಇದ್ದೀನಿ. ನಾನೀಗ ನನ್ನದೇ ಆದಂಥ ಕಾರಲ್ಲಿ ಭೂತಾನ್ ಮತ್ತು ಲೇ ಲಡಾಖ್ ಎಲ್ಲವನ್ನು ಪ್ರವಾಸನ ಮಾಡಿದ್ದೀನಿ. ನನಗೆ ಕಿತ್ತಡಿ ಕಿರಣ್ ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ರು, ನಾನು ಹಿಂಗೆ ನೇಪಾಳ ಮತ್ತು ಚೈನಾ ಪ್ರವಾಸ ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟೆಡ್ ಇರೋರು ಬರ್ಬೋದು ಅಂತ. ಇಮಿಡಿಯೇಟ್ ಒಂದು 5 ನಿಮಿಷಕ್ಕೆ ಕಿರಣ್ ಸರ್ ಫೋನ್ ಮಾಡಿದೆ, ಅವರು ಆಯಿತು ಬರ್ಬೋದು ಅಂದರು. ನಾನು ಇಂಟ್ರೆಸ್ಟೆಡ್ ಅಂದ್ಬಿಟ್ಟು ಅವತ್ತು ಕಮಿಟ್ ಆಗಿ ಮಂಡ್ಯದಿಂದ ನೇಪಾಳ ಮತ್ತು ಟಿಬೆಟ್ ಚೈನಾ ಪ್ರವಾಸ ಶುರು ಮಾಡ್ತಾ ಇದ್ದೀನಿ. ಒಂದು ಪ್ರವಾಸ ಮಾಡಬೇಕಾದ್ರೆ ಸಮ ಮನಸ್ಥಿತಿ ಇರುವಂತ ಸ್ನೇಹಿತರು ಮತ್ತೆ ಅದಕ್ಕೆ ಮನೆಯಲ್ಲಿ ಆಯ್ತು ನೀವು ಹೋಗಿ ಬನ್ನಿ ಅನ್ನೋಕ್ಕೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಬೇಕಾಗ್ತಾರೆ. ನನ್ನ ಸ್ನೇಹಿತರು ತುಂಬಾ ಸಪೋರ್ಟ್ ಮಾಡವ್ರೆ, ಹೆಂಡತಿ ಸಪೋರ್ಟ್ ಮಾಡವ್ರೆ, ಅಪ್ಪ ಅಮ್ಮ ಮಾಡವ್ರೆ, ಮಕ್ಕಳು ಮಾಡವ್ರೆ. ಈ ತರ 20-25 ದಿನದ ಪ್ರವಾಸ ಮಾಡಬೇಕು ಅಂದಾಗ ಎಲ್ಲರ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ. ನಮ್ಗೆ ಯಾವುದೇ ತರ ಹ್ಯಾಬಿಟ್ಸ್ ಇಲ್ಲ, ನನ್ನ ಹ್ಯಾಬಿಟ್ಸೇ ಟ್ರಿಪ್. ಒಂದು ಕಾರು ಒಂದು ಕನಸು. ಒಬ್ಬ ಮನುಷ್ಯನಿಗೆ ಒಂದು ಕಾರು ತಗೊಳ್ಳೋದೊಂದು ಕನಸಿರುತ್ತೆ, ಆ ಕಾರಲ್ಲಿ ಪ್ರವಾಸ ಮಾಡೋದು ಒಂದು ಕನಸಾಗಿರುತ್ತೆ. ಮತ್ತೆ ಒಂದು ಬೆಟ್ಟ, ಒಂದು ರಸ್ತೆ, ಒಬ್ಬ ಮನುಷ್ಯನಿಂದ ತುಂಬಾ ಕಲಿಯುವಂಥದ್ದಿರುತ್ತೆ. ನಾನು ಪ್ರತಿ ಪ್ರವಾಸದಲ್ಲೂ ಒಂದು ಪ್ರವಾಸ ಮುಗಿಸ್ಕೊಂಬಂದ್ರೆ ನಮ್ಗೇನೋ ಒಂದು ಹೊಸ ಅನುಭವ, ಇನ್ನೊಂದು ಸ್ವಲ್ಪ ಏನಾದ್ರೂ ಮಾಡಬೇಕು ಅನ್ನೋದಕ್ಕೆ ಚೈತನ್ಯ ಬರುತ್ತೆ. ಇವತ್ತು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಈ ಲೊಕೇಶನ್ ಇದೆಯಲ್ಲ, ಈ ರಿಚರ್ಡ್ ವಂಡರ್ ವರ್ಲ್ಡ್, ಸೊ ಇದು ಒಂದು ಜಸ್ಟ್ ಡೆಸ್ಟಿನೇಷನ್ ಅಲ್ಲ ಅಥವಾ ಒಂದು ಜಸ್ಟ್ ಜಾಗ ಅಲ್ಲ. ಕರ್ನಾಟಕದಿಂದ ಲಂಡನ್ ವರೆಗೂ ಕೂಡ ಬೈಕಲ್ಲಿ ಹೋಗ್ಬೋದು ಅನ್ನೋ ಕಾನ್ಸೆಪ್ಟ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು ಅಥವಾ ರಿಚರ್ಡ್ ಸರ್ ಆಗಿರ್ಬೋದು, ಇವರ ಒಂದು ವೈಬ್ರೇಷನ್ಸ್ ಇರ್ತಕ್ಕಂಥ ಜಾಗ ಅಂತ ನಾನು ಫೀಲ್ ಮಾಡ್ತೀನಿ. ಇವನ್ ನಾನು ಮಂಜು ಸರ್ನ್ನು ಕೂಡ ನಾನು ಮೀಟ್ ಮಾಡಿರ್ಲಿಲ್ಲ ಅಥವಾ ರಿಚರ್ಡ್ ಸರ್ನು ಕೂಡ ಮೀಟ್ ಮಾಡಿರ್ಲಿಲ್ಲ, ಬಟ್ ಆದ್ರೆ ಎಲ್ಲೋ ಅವರ ಒಂದು ವಿಡಿಯೋಗಳು ನಮ್ಗಳಿಗೆ ಒಂದು ಪ್ರೇರಣೆ ಕೊಡ್ತು, ಒಂದು ಸ್ಫೂರ್ತಿನ ಕೊಡ್ತು. ನಾನು ಮಂಜುನಾಥ್ ಶಿವಣ್ಣ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಟ್ರಾವೆಲಿಂಗ್ ನಂಗೆ ತುಂಬಾ ಇಷ್ಟ. 9 ವರ್ಷ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ದಿದ್ದಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ದಿರ್ಬೋದು, ಪ್ರತಿಯೊಂದೆಲ್ಲ ಫೀಲ್ಡ್ ವರ್ಕ್ ಇದ್ದಿದ್ದು. ಮತ್ತೆ ಟೂರಿಂಗ್ ತುಂಬಾ ಮಾಡ್ತಾ ಇದ್ದೆ. ಯಾವುದೇ ಒಂದು ರೀತಿ ಆಗಲಿ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಟ್ ನಂದೊಂದು ಡ್ರೀಮ್ ಇತ್ತು, ಬೆಂಗಳೂರು ಪ್ಯಾಲೇಸ್ ಇಂದ ಬನಿಂಗ್ಹಮ್ ಪ್ಯಾಲೇಸ್ ಹೋಗ್ಬೇಕು ಅಂತ. ನನಗೆ ತುಂಬಾ ದಿನಗಳು, ತುಂಬಾ ವರ್ಷಗಳಿಂದ ನನಗೆ ತುಂಬಾ ಆಸೆ. ಬಟ್ ಅದಕ್ಕೆ ಆದಂತ ಕೆಲವೊಂದು ಪ್ರಿಪರೇಷನ್ ಅನ್ನೋದು ಮಾಡ್ಕೊಬೇಕಾಗತ್ತೆ. ಕಿತ್ತಾಡಿ ಕಿರಣ್ ಬಂದು ಹಿಂಗೆ ನಾವು ಯೂಶಲಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಅವ್ರನ್ನ ತುಂಬಾ ವರ್ಷದಿಂದ. ಒಂದು 2-3 ಇಯರ್ಸ್ ಇಂದ ಅವ್ರದ್ದು ವಿಡಿಯೋಸ್ ಇರ್ಬೋದು, ಅವ್ರದ್ದು ಲಂಡನ್ ಟ್ರಿಪ್ ಇರ್ಬೋದು, ಪ್ರತಿಯೊಂದು ನೋಡ್ತಾ ಬರ್ತಾ ಇದ್ದೀನಿ. ಹಿಂಗೆ ಒಂದ್ಸರಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ವಿಡಿಯೋ, ಒಂದು ಈ ತರ ಡ್ರೈವರ್ಸ್ ಅವ್ರದೇ ಕಾರ್ ಬರ್ಬೋದು ಅಂತ ಬಂದಾಗ ಇದು ನಾನು ಮಾಡ್ಬೋದಲ್ವಾ. ಹಾಯ್, ನನ್ನ ಹೆಸರು ರಾಘವೇಂದ್ರ ಎಂ ಅಂತ, ಮೈಸೂರವರು. ನಮ್ದು ಆರ್ಕೆ ಮಾರ್ಟ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ. ಚಿಕ್ಕ ವಯಸ್ಸಿಂದಲೂ ಟೂರು ಟ್ರಾವೆಲ್ಸ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಸಣ್ಣ ಪುಟ್ಟ ಟೂರ್ಗಳು ಉಡುಪಿ, ಮಂಗಳೂರು, ಧರ್ಮಸ್ಥಳ ಅನ್ಕೊಂಡು ಸುತ್ತಾಡ್ಕೊಂಡಿದ್ವು. ಈಗ ಸ್ವಲ್ಪ ಆಗ್ತಾ ಈಗ ಆಲ್ ಓವರ್ ಇಂಡಿಯಾ ಕಾರಲ್ಲೆಲ್ಲ ಸುತ್ತಾಡಿದೀವಿ. ಫಾರಿನ್ ಟ್ರಿಪ್ ಅಂತ ಯಾವ್ದು ಹೋಗಿರ್ಲಿಲ್ಲ. ಈಗ ನಮ್ಮ ಕಿತ್ತಾಡಿ ಕಿರಣ್ ಅವರು ರೀಸೆಂಟ್ 1 ಮಂತ್ ಬ್ಯಾಕು ಯಾರಾದರೂ ಬಂದು ಜಾಯ್ನ್ ಜಾಯ್ನ್ ಆಗ್ಬೋದು ಅಂತ ಒಂದು ಚೈನಾ ಟ್ರಿಪ್ಗೆ ಇನ್ವೈಟ್ ಮಾಡಿದ್ರು. ನಾವು ಕಾಲ್ ಮಾಡಿದ್ರು, ಅವರು ತುಂಬ ಹೃದಯದಿಂದ ನಮ್ಮನ್ನು ಸ್ವೀಕರಿಸಿದ್ರು. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಿದ್ದಾರೆ, ಮತ್ತೆ ಸಪೋರ್ಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕಾರಲ್ಲಿ ಇಂಡಿವಿಜುವಲ್ ಆಗಿ ಚೈನಾ ಹೋಗೋದಕ್ಕೆ ಒಂದು ಪ್ಲಾನ್ ಹಾಕೊಂಡಿದೀವಿ, ಎಲ್ಲ ಒಟ್ಟಿಗೆ ಹೋಗ್ತೀವಿ. ನನಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರೇರಣೆ ಅಂದ್ರೆ 2018ರಲ್ಲಿ ನಮ್ಮ ಬೆಂಗಳೂರಿಂದ ಲಂಡನ್ ವರೆಗೆ ಬೈಕಲ್ಲಿ ಹೋದಂತಹ ನಮ್ಮ ಮಂಜುನಾಥ್ ಮತ್ತೆ ಕಿಂಗ್ ರಿಚರ್ಡ್ ಅವರು. ಆ ನಂತರ ಅವ್ರ ಪರಿಚಯ ಆದ್ಮೇಲೆ ನನಗೆ ಅವರೊಂದು ದೊಡ್ಡ ಸ್ಫೂರ್ತಿಯ ಚಿಲುಮೆ. ನಮ್ಮ ದುರಾದೃಷ್ಟಕ್ಕೆ ನಮ್ಮ ಕಿಂಗ್ ರಿಚರ್ಡ್ ಅವರು ಇವತ್ತಿಲ್ಲ. ನನಗೆ ಅದ್ರ ಬಗ್ಗೆ ವಿಷಾದ ಇದೆ, ದುಃಖ ಇದೆ. ಆ ನಂತರದಲ್ಲಿ ಮಂಜಣ್ಣ ನನಗೆ ತುಂಬ ಆತ್ಮೀಯರಾದರು. ಅವ್ರ ಹತ್ರ ನಾನು ಸಾಕಷ್ಟು ಸಲಹೆಗಳನ್ನು ಪಡೆದಿದ್ದೀನಿ, ಜೀವನಕ್ಕೆ ಸಲಹೆಗಳನ್ನು ಪಡೆದಿದ್ದೀನಿ, ಪ್ರವಾಸಕ್ಕೆ ಸಲಹೆಗಳನ್ನು ಪಡೆದಿದ್ದೀನಿ. ಇದುವರೆಗೆ ಒಂದು 18 ದೇಶ ನೋಡಿದ್ದೀವಿ. ಈಗ ನಮ್ಮ ಕಿತ್ತಾಡಿ ಕಿರಣ್ ಅವರು ಕಿತ್ತಾಡಿ ಅಡ್ವೆಂಚರ್ಸ್ ಅಂತ ಒಂದು ಕಂಪ್ನಿನ ಮಾಡಿ ಪ್ರಪ್ರಥಮವಾಗಿ ಒಂದು ಓವರ್ಲ್ಯಾಂಡಿಂಗ್ ಅಡ್ವೆಂಚರ್ನ ಪ್ರವಾಸನ ಆಯೋಜಿಸಿದ್ದಾರೆ. ಇದು ನಾವು ಟಿಬೆಟ್ ಮತ್ತು ಚೈನಾದ ಕೆಲವು ಭಾಗಗಳಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಪ್ರವಾಸದ ಉಚ್ಚಿಗೆ ಪೂರಕವಾಗಿದ್ದರಿಂದ ನಾವು ಅವ್ರ ಜೊತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಪ್ರವಾಸ ಮಾಡ್ತಾ ಇದ್ದೀವಿ. ಈ ಒಂದು ಪ್ರವಾಸನ ನಾವು ಕಿಂಗ್ ರಿಚರ್ಡ್ ಅವ್ರಿಗೆ ಅರ್ಪಣೆ ಮಾಡ್ತೀವಿ. ಮತ್ತೆ ಮಂಜಣ್ಣನ್ಗೆ ನನ್ನ ಪ್ರೀತಿಯಿಂದ ಪ್ರಣಾಮಗಳನ್ನ ಹೇಳ್ತೀನಿ. ಇದೊಂಥರ ಡಿಫ್ರೆಂಟ್ ಅಡ್ವೆಂಚರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಜಾಗಕ್ಕೆ ಬಂದಾಗ ಇಲ್ಲಿ ರಿಚರ್ಡ್ ಸರ್ ಅವರ ಅಮ್ಮ ಒಂದೇ ಒಂದು ಮಾತು ಹೇಳ್ತಾರೆ, ಸಾವು ಎಲ್ಲರಿಗೂ ಒಂದೇ ಬರುತ್ತೆ, ಒಂದಲ್ಲ ಒಂದಿನ ಸಾವು ಕಟ್ಟಿಟ್ಟು ಬುತ್ತಿ. ಆದ್ರೆ ಅದಕ್ಕೆ ಹೆದರ್ಕೊಂಡು ನಾವಿತ್ತು ಅಂತಂದ್ರೆ ನಾವು ಜೀವನ ಮಾಡಕ್ಕಾಗಲ್ಲ ಕಣಪ್ಪ. ಯಾವುದಾದ್ರೂ ಆಗ್ಲಿ ಧೈರ್ಯದಿಂದ ಮುನ್ನುಗ್ಬೇಕು, ಆವಾಗ ಮಾತ್ರ ನಮಗೆ ಜಯ ಸಿಗುತ್ತೆ. ನಾವು ಸತ್ತ ಮೇಲೂ ಕೂಡ ನಮ್ಮ ಹೆಸರು ನಿಲ್ಬೇಕು ಅಂತಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ಧೈರ್ಯ ಅಂತ ಹೇಳಿದ್ರು. ಈ ತರ ತಾಯಿ ಇದ್ದು ಪ್ರತಿಯೊಂದು ಮಕ್ಕಳಿಗೂ ಕೂಡ ಇದೇ ರೀತಿ ಧೈರ್ಯ ತುಂಬಿ ಕಳಿಸ್ಬಿಟ್ರೆ ಲಿಟ್ರಲಿ ಭಾರತದಲ್ಲಿರ್ತಕ್ಕಂಥ ಒಬ್ಬೊಬ್ಬ ಮಗುನೂ ಕೂಡ ಒಬ್ಬೊಬ್ಬ ಸಾಧಕ ಆಗ್ತಾನೆ ಅಂತ ನನಗನ್ಸುತ್ತೆ. ಹಾಗಾಗಿ ಈ ವೇದಿಕೆಯಲ್ಲಿ ನಾನು ಅಮ್ಮ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಕೊತೀನಿ. ಈಗ ನೀವೇನಿಲ್ಲೆಲ್ಲ ಕೂತಿದ್ದೀರೋ ನೀವೆಲ್ಲರೂ ಕೂಡ ನನ್ನ ವೆಲ್ ವಿಷರ್ಸು. ಸೊ ನಾನು ಕರೆದದ್ದಕ್ಕೆ
ಒಂದೇ ಒಂದು ಕೂಗಿಗೆ ಇಲ್ಲಿವರೆಗೂ ಕೂಡ ಇಲ್ಲಿ ಬಂದು ಕೂತ್ಕೊಂಡು ನನಗೋಸ್ಕರ ಹರಿಸ್ತಾ ಇದ್ದೀರಾ. ಈ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ. ಸ್ನೇಹಿತರೆ, ಪ್ರವಾಸ ಮಾಡಿ. ಪ್ರವಾಸ ಮನುಷ್ಯನ ಬೆಳೆಸುತ್ತೆ ಮತ್ತು ಮನುಷ್ಯನಾಗಿ ಮಾಡುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಫಸ್ಟ್ ಮಾಡಿದವ್ರು ಹೇಳಿ. ಫಸ್ಟ್ ಮಾಡಿದವರು ಅಡಿಪಾಯ ಹಾಕೊಟ್ಟಿರೋರು ರಿಚರ್ಡ್ ಸರ್ ಮತ್ತೆ ಮಂಜುನಾಥ್ ಸರ್ ಇಲ್ಲೇ ಇದ್ದಾರೆ. ಸೊ ಈ ಸ್ಟೋರಿ ಕೇಳಿದಾಗ ಎಷ್ಟು ಇನ್ಸ್ಪಿರೇಷನ್ ಆಗಿತ್ತೋ, ಒಂದು 2 minutes ಮಂಜುನಾಥ್ ಸರ್ ಬಂದು ಇಲ್ಲಿ ಮಾತಾಡಬೇಕು, ಅವ್ರ ಸ್ಟೋರಿನ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಸೊ ಈಸ್ ಅ ಗ್ರೇಟ್ ಲೆಜೆಂಡ್. ಏನಕ್ಕೋಸ್ಕರ ಲೆಜೆಂಡ್ ಅಂತ ಹೇಳಿದೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಅವ್ರು ಮಾತಾಡಿದ್ಮೇಲೆ. ಸರ್ ಪ್ಲೀಸ್ ಸರ್ ಇಲ್ಲ ಕುತ್ಕೊಂಡೆ ಮಾತಾಡ್ತೀನಿ. ನೀವು ಕುತ್ಕೊಂಡು ಇಲ್ಲ ನಮಸ್ಕಾರ. ತಿರುಪತಿ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಬಿಸ್ನೆಸ್ ಮ್ಯಾನ್. ಕುತ್ಕೊಂಡ್ಬಿಡಿ ಸರ್, ಆರಾಮಾಗಿ ಕುತ್ಕೊಳ್ಳಿ ಸರ್. ನಮಸ್ಕಾರ ಸರ್. ಎಲ್ಲರಿಗೂ ವಾಲ್ಯೂಮ್ ವಿಡಿಯೋ ನೋಡಿದ್ಮೇಲೆ ನನ್ನ ಬಗ್ಗೆಕ್ಕಿಂತ ಮುಂಚೆ ಫಸ್ಟ್ ನೀವು ಪರ್ಸನಲ್ ಡಿಸಿಷನ್ಸ್ ತಗೊಂಡಿದ್ದೀರಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳಬೇಕಂದ್ರೆ ಡೆಫಿನೆಟ್ಲಿ ಚೆರಿಸ್ ಎಂಟೈರ್ ಲೈಫ್. ಐ ಕ್ಯಾನ್ ಅಶ್ಯೂರ್ ಯು ದಟ್ ನಿಮ್ಮ ಲೈಫಲ್ಲಿ ಎಂಜಾಯ್ ಮಾಡೇ ಮಾಡ್ತೀರಾ ಆ್ಯಂಡ್ ಯು ವಿಲ್ ಬಿ ಪಾಸಿಂಗ್ ಆನ್ ಟು ಯುವರ್ ಜನ್ರೇಷನ್ಸ್. ಈ ಸವಿ ನೆನಪು ಮತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಲೈಫಲ್ಲಿ ಯೂಸ್ ಆಗೋ ಥರ ಇರುತ್ತೆ. ಪ್ಲಸ್ ನೀವು ಅದನ್ನು ನೆಕ್ಸ್ಟ್ ಜನ್ರೇಷನ್ಗೂ ಪಾಸ್ ಮಾಡೋ ಥರ ಇರುತ್ತೆ. ದ್ಯಾಟ್ ವಿಲ್ ಬಿ ದಟ್ಸ್ ವಾಟ್ ಐ ಕ್ಯಾನ್ ಅಶ್ಯೂರ್ ಯು. ಆ್ಯಂಡ್ ನನ್ನ ಕಡೆಯಿಂದನೂ ಆ ಎಕ್ಸ್ಪೀರಿಯನ್ಸನ್ನು ನನ್ನ ಮಕ್ಕಳಿಗೆ ಮತ್ತು ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಅದು ಡೆಫಿನೆಟ್ಲಿ ಸಹಾಯಕ ಆಗುತ್ತೆ ಅಂತೇಳಿ ನಾನು ಅನ್ಕೋತೀನಿ. ನಾನು ಮಂಜುನಾಥ್ ಫ್ರಮ್ ಆ್ಯಕ್ಚುಲಿ ಮಂಡ್ಯ ಮೂಲತಃ, ಬಟ್ ಕರ್ಮಭೂಮಿ ಗುಲ್ಬರ್ಗ ಮತ್ತು ಬೆಂಗಳೂರು. ಐ ಬಾರ್ನ್ ಇನ್ 1975 ಆ್ಯಂಡ್ ಟುಡೇ ಐ ಆಮ್ 50+ ಆ್ಯಕ್ಚುಲಿ. ಬಿಸ್ನೆಸ್ ಅಂತ ತುಂಬ ಒದ್ದಾಡಿದ್ವಿ. we got fed up with business, me and Richard. ನಾವು ಆ್ಯಕ್ಚುಲಿ ಕಾಂಪಿಟೇಟರ್ ಆಗಿ ಫಸ್ಟು ನಾವು ರಿಚರ್ಡ್ ಸಂಪರ್ಕ ಆಯಿತು. ಆ್ಯಂಡ್ ಲೇಟರ್ ಪಾರ್ಟ್ ಅವರಿಗೆ ನಾನು ಬರ್ನರ್ ಸಪ್ಲೈಯರ್ ಜೊತೆಗೆ ಮಾಡಿದ್ವಿ. ಬಟ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಬಿಕಮ್ ಎ ಗುಡ್ ಫ್ರೆಂಡ್ಶಿಪ್. ಇಟ್ ಡಸಂಟ್, ಯಾಕಂದರೆ ಮಾತಾಡಿದ ತಕ್ಷಣ ಫ್ರೆಂಡ್ ಆಗಲ್ಲ ಯಾರು. ಆ್ಯಕ್ಚುಲಿ ಇಟ್ ಟುಕ್ 4 or 5 years with him. ಆ್ಯಂಡ್ ಆಫ್ಟರ್ ದ್ಯಾಟ್ ಇಟ್ ಇಸ್ ಹಿಸ್ಟ್ರಿ. ವಿ ನೆವರ್, ನಾನು ಕೆಲವೊಂದು ವಿಚಾರದಲ್ಲಿ ರಿಚರ್ಡ್ ಹೇಳಬೇಕಂದ್ರೆ, ನಾನು ಅಂದ್ಕೊಂಡಿದ್ದು ಇವ್ರು ಥಾಟ್ ಬೈ ಡಿಫಾಲ್ಟ್ ಆ ಲೆವೆಲಿಗೆ ಫ್ರೆಂಡ್ಶಿಪ್ ಬೆಳೀತು. ಆ್ಯಂಡ್ ಇವನ್ ಬ್ಯಾಂಗ್ಳೂರ್ ಟು ಲಂಡನ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ನಾವು ಬ್ಯಾಂಗ್ಳೂರ್ ಟು ಸಿಂಗಾಪುರ್ ಮಾಡಿದ್ವಿ. ದಟ್ ಬೂಸ್ಟೆಡ್ ಅಸ್ ಆಲ್ ಓವರ್ ಇಂಡಿಯಾ. ವಿ ಟ್ರಾವೆಲ್ ಕನ್ಯಾಕುಮಾರಿ ಟು ಕಾಶ್ಮೀರ್ ಆನ್ ಬೈಕ್. ಸೊ ಪ್ರತಿಯೊಬ್ಬ ನಾವು ಆ ಟೈಮಲ್ಲಿ ಸುಮಾರು ಫಾರಿನರ್ಸ್ ಈ ವರ್ಲ್ಡ್ ಟ್ರಾವೆಲ್ ಮಾಡ್ತಾ ಇದ್ರು. ದಟ್ ವಾಸ್ ದೆನ್ ಎಲ್ಲೂ ಮೀಡಿಯಾದಲ್ಲಿ ಅಷ್ಟು ಬರ್ತಾ ಇರಲಿಲ್ಲ ಅವಾಗ. ಅವ್ರು ನೋಡಿ ನಾವು ಭೂಟಾನಲ್ಲಿ ಒಬ್ಬರು ದಂಪತಿಗಳು ನೋಡಿದ್ವಿ, ಹೂ ಆರ್ ಟ್ರಾವೆಲಿಂಗ್ ವರ್ಲ್ಡ್ ಆ್ಯಕ್ಚುಲಿ. ಅವ್ರು ನೋಡಿ ನಾವು ವೈ ವಿ ಶುಡ್ ನಾಟ್ ಅನ್ನೋದು ಒಂದು ಆ ಪಾಯಿಂಟಲ್ಲಿ ಬಂದಾಗ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಆ್ಯಂಡ್ ಬ್ಯಾಂಗ್ಳೂರ್ ಟು ಲಂಡನ್ ವಾಸ್ ಅ ಸಕ್ಸಸ್ ಫಾರ್ ಅಸ್. ನಾನು ಬೇರೆ ಯಾರಿಗೇನಾಗಿದೆ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಅವ್ರವ್ರಿಗೆ ಡೆಫಿನೆಟ್ಲಿ ಪಾಸಿಟಿವ್ ಹೋಗಿರುತ್ತೆ ಅಂತ ಅಂದ್ಕೊಂಡು ನಾವು ವಿಡಿಯೋ ಮಾಡಬೇಕು ಅಂತ ಮಾಡಿದ್ರೆ ವಿ ಎಂಜಾಯ್ಡ್ ಅವರ್ ಮೂಮೆಂಟ್ ವಿತ್ ಅವರ್ ಓನ್ ಇದಕ್ಕೆ. ಜಸ್ಟ್ ಅದಕ್ಕೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಅದು ನಾವು ಇದು ಮಾಡಿದ್ವಿ ಅನ್ನೋದಕ್ಕೆ ಒಂದು ವಿಡಿಯೋ ಹಾಕಿದ್ವಿ. ದಟ್ ಹ್ಯಾಸ್ ಟರ್ನ್ಡ್ ಔಟ್ ಟು ಬಿ ಇನ್ಸ್ಪಿರೇಷನ್. ಯಾಕಂದ್ರೆ ಆಫ್ಟರ್ ಕೋವಿಡ್ ಪೀಪಲ್ ಆರ್ ಅಂಡರ್ಸ್ಟುಡ್ ಒನ್ ಥಿಂಗ್, ದುಡ್ಡು ಈಸ್ ಆಲ್, ಎಲ್ಲ ಅದೇ ಅಂತ ಅಲ್ಲ ಅಂತ. ಆ್ಯಂಡ್ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋದು ಮತ್ತು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ಕೋವಿಡ್ ಕಲಿಸ್ಕೊಡ್ತು ನಮಗೆ. ಆ್ಯಂಡ್ ಎವ್ರಿಬಡಿ ಈಸ್, ಐ ಥಿಂಕ್ ನಾವು really living the life with their earning and spending for themselves, not keeping for money for next generation. Adu bandide recent age. That is very happy. That's what I can say. And if anything, even anybody in anybody else to the better, definitely you can personally talk to me. ನಾನೇ ಹೇಳ್ತೀನಿ ಸರ್. ಸೊ ಆ್ಯಕ್ಚುಲಿ 2017-18 ಅಲ್ಲಿ ಸರು ಸಿಂಗಾಪುರ್ ಮಾಡಿರ್ತಾರೆ. ರಿಚರ್ಡ್ ಸರ್ ಮತ್ತು ಇವರು ಇಬ್ಬರು ಸೇರ್ಕೊಂಡು ಮಂಜುನಾಥ್ ಸರ್ ಇಬ್ಬರು ಬೆಂಗಳೂರು ಟು ಲಂಡನ್ ಮಾಡ್ತಾರೆ. ಸೊ ಅದು ಆಗಿದ್ಮೇಲೆ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಸೊ ಆಕ್ಸಿಡೆಂಟಲ್ಲಿ 2018 ಆಕ್ಸಿಡೆಂಟಲ್ಲಿ ಮೆಟ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಲೆಗ್ ಇಂಜುರಿ ಆಗುತ್ತೆ. ಸೊ ಅದು ಆಗಿದ್ಮೇಲೆ ಅವ್ರು ಸುಮ್ಮನೆ ಕೂತಿಲ್ಲ. ಸೊ ಅದೇನೇ ಹೇಳ್ತಾರಲ್ಲ, ಆತ್ಮವಿಶ್ವಾಸ, ಆತ್ಮಬಲ ಇದ್ರೆ ಏನು ಬೇಕಾದರೂ ಜಯಿಸ್ಬೋದು ಅಂತ ಹೇಳಿ. ಸೊ ಅದಾಗಿದ್ಮೇಲೆ ಪ್ಯಾರಾ ಗೇಮ್ಸಲ್ಲಿ ಬ್ಯಾಡ್ಮಿಂಟನ್ ಆಡಿ
ಇಲ್ಲಿವರೆಗೂ 17 ಇಂಟರ್ನ್ಯಾಷನಲ್ ಮೆಡಲ್ಗಳನ್ನ ಗೆದ್ದಿದ್ದಾರೆ, 4 ನ್ಯಾಷನಲ್ ಮೆಡಲ್ಗಳನ್ನ ಗೆದ್ದಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಅವ್ರು ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲೇ ಸ್ಟೇಟ್ ಮೆಡಲ್ ಕೂಡ ಗೆದ್ದಿದ್ದಾರೆ. ಸೊ ಇವತ್ತು ಈಸ್ ಅ ಬಿಸ್ನೆಸ್ ಮ್ಯಾನ್, ಈಸ್ ಅ ಸ್ಪೋರ್ಟ್ಸ್ ಪರ್ಸನ್, ಈಸ್ ಅ ರೈಡರ್, ಅದೆಲ್ಲಕ್ಕಿಂತ ಮೀರಿ ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಈಸ್ ಅನ್ ಇನ್ಸ್ಪಿರೇಷನ್. ಸೊ ನಾವೆಲ್ಲ ಯಾರಾದ್ರೂ ಟ್ರಿಪ್ ಹೋಗ್ಬೇಕು ಅಂತಂದ್ರೆ 4 ಗಂಟೆಗೆ ಸರ್ ಹತ್ರ ಮಾತಾಡ್ತಾರೆ, ರವೀಂದ್ರ ಸರ್ ಹತ್ರ 4 ಗಂಟೆಗೆ ಎದೋಡ್ಬೇಕು ಅಂತಂದ್ರೆ ಇವತ್ತಾಗಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಮುಂದಕ್ಕೆ ಹಾಕ್ತೀವಿ, ಇಲ್ಲ ರೀಸನ್ಸ್ಗಳು ಕೊಡ್ತೀವಿ. ಬಟ್ ಇಲ್ಲ, ದೇಶ ಸುತ್ತಬೇಕು, ಏನಾದ್ರೂ ಸಾಧನೆ ಮಾಡಬೇಕು, ಕಾಲ್ ಹೋದ್ರೆ ಜೀವನನೇ ಹೋಯ್ತು ಅಂತ ಎಷ್ಟೊಂದು ಜನ ಮುಂದೆ ಸುತ್ಕೋತಾರೆ. ಬಟ್ ದಿಸ್ ಪರ್ಸನ್ ಡಿಡ್ ನಾಟ್ ಡೂ ದಟ್. ಇದು ಏನಕ್ಕೆ ಮಾಡಿಲ್ಲ ಅಂತಂದ್ರೆ ಇವರು ಅಷ್ಟು ಜಗತ್ತನ್ನ ಸುತ್ತಿದ್ರು, ಅಷ್ಟು ಜಗತ್ತನ್ನ ನೋಡಿದ್ರು. ಅದಕ್ಕೆ ಜೀವನದಲ್ಲಿ ಎಷ್ಟೇ ದುಡ್ಡು ಮಾಡಿದ್ರು ನಾವು ಸತ್ತಾರ ದುಡ್ಡನ್ನ ಎತ್ಕೊಂಡು ಹೋಗಕ್ಕಾಗಲ್ಲ, ನಮ್ಮಲ್ಲಿರೋ ಅಂಥ ಮೆಮೊರೀಸ್ಗಳು ಅಷ್ಟೇ ತಗೊಂಡು ಹೋಗಕ್ಕಾಗುತ್ತೆ. ಸೊ ಜೀವನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆದಷ್ಟು ಮೆಮೊರೀಸ್ಗಳನ್ನ ಮಾಡಿ, ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡಿ. ಸೊ ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ಯುವರ್ ಸ್ಟೋರಿ ಇಸ್ ಇನ್ಸ್ಪಿರೇಷನ್ ಟು ಮೆನಿ ಪೀಪಲ್. ನನಗಂತೂ ಇನ್ಮೇಲೆ ತುಂಬ ಸ್ಪೋರ್ಟಿವ್ ಆಗ್ತಾ ಹೋಗ್ತೀವಿ. ಜೀವನದಲ್ಲಿ ಏನಾದರೂ ಆಗಿದ ತಕ್ಷಣ ಅಯ್ಯೋ ಜೀವನನೇ ಆಗೋಯ್ತೇನೋ ಅಂತ ಅನ್ಕೋತೀವಿ, ಬಟ್ ಅಲ್ಲಿಂದ ಜೀವನ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಿನ್ನಿಂದ ನೋಡ್ತಾ ಇರ್ತಿದ್ದೀನಿ. ಸೊ ಐ ರಿಕ್ವೆಸ್ಟ್ ದಾನಂದ್ ಸರ್, 2 ಮಾತು ಸರ್. ಪಾಪ ಬ್ಯುಸಿ ಶೆಡ್ಯೂಲಿಂದ ಎಲ್ಲ ಬಿಟ್ಟು ಕಿತಾಡಿ ಕಿರಣ್ಗೋಸ್ಕರ ಬಂದಿದ್ದಾರೆ ಸರ್. ಪ್ಲೀಸ್ ಎಂಟೈರ್ ರೈಡ್ ಔಟ್ ಟೀಮ್. ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಯುವರ್ ಟೀಮ್ ಸರ್. ನಮಸ್ಕಾರ ಎಲ್ರಿಗೂ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಇಲ್ಲಿ ಈ ಸ್ಥಳದಿಂದ ಚೈನಾವರೆಗೆ ಒಂದು ಅಡ್ವೆಂಚರ್ ರ್ಯಾಲಿಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಕಿತಾಡಿ ಕಿರಣ್ ಅವರು ಮತ್ತು ಅವರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಒಂದು ಅಡ್ವೆಂಚರ್ ಎಂಥೂಸಿಯಾಸ್ಟ್ ಏನಿದ್ದಾರೆ ಅವರಿಗೆ ಹುರಿದುಂಬಿಸಿ ಅವರನ್ನು ಇಲ್ಲಿಂದ ಕಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನು ಕಿತಾಡಿ ಕಿರಣ್ ಅವರು ಕಳೆದ ವರ್ಷ ಭಾಳ ಕಡಿಮೆ ಅವಧಿಯಲ್ಲಿ, ಒಂದು 2 ತಿಂಗಳ ಅವಧಿಯಲ್ಲೇ ಅವರು ಒಂದು ಈ ರೂಪಕ್ಕೆ ತಂದಿರ್ತಕ್ಕಂಥದ್ದು ನನಗೊಂದು ಆಶ್ಚರ್ಯ ಆಗ್ತದೆ. ಜಸ್ಟ್ ಕ್ಯಾಶುವಲ್ ಆಗಿ ನಾವು ಮಾತನಾಡ್ತಾ ಇರುವಾಗ ಈ ರೀತಿ ಮಾಡ್ಬೋದು ಅಂದರೆ ಅವರು ಮಾಡ್ಬೋದು, ಬರ್ತಾರೆ ನೋಡಿ ಜನ ಅಂತ ಹೇಳಿದ್ದಕ್ಕೆ ಅದ್ರ ಮೇಲೆ ಅದೇ ಒಂದು ಸ್ಫೂರ್ತಿಯನ್ನು ಇಟ್ಕೊಂಡು ಅವರು ತ್ವರಿತವಾಗಿ ಅದನ್ನು ಕಾರ್ಯಕ್ರಮಕ್ಕೆ ತಂದಿದ್ದಾರೆ. ಕಿತಾಡಿ ಕಿತಾಡಿ ಕಿರಣ್ ಅವರು ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಬೆಂಗಳೂರಿಂದ ಲಂಡನ್ವರೆಗೆ ಅದು ಮೋಟರ್ ಸೈಕಲಲ್ಲಿ ಒಂದು ಪ್ರಯಾಣವನ್ನು ಕೈಗೊಂಡು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥವ್ರು. ಅವರ ಕೆಲವೊಂದು ವಿಡಿಯೋಗಳನ್ನು ನೋಡಿದ ಮೇಲೆ ಅವ್ರ ಬಗ್ಗೆ ನನಗೆ ಗೊತ್ತಾಯಿತು. ನಂತರದಲ್ಲಿ ನಮ್ಮ ರಘು ಅವರು ಅವರ ಪರಿಚಯವನ್ನು ಇಟ್ಕೊಂಡಿದ್ದು. ಹೀಗಾಗಿ UK ಆ್ಯಂಡ್ ಇವತ್ತು ಇಲ್ಲಿ ಬಂದ ಮೇಲೆ ಈ ಕಿಂಗ್ ರಿಚರ್ಡ್ ಅವರ ಒಂದು ಅದ್ಭುತವಾದಂತಹ ಸಾಧನೆ, ಅವರ ಸಾಹಸಮಯ ಪ್ರವೃತ್ತಿ, ಅವರಿದ್ದಂತಹ ಒಂದು ಅಡ್ವೆಂಚರ್ ಸ್ಪಿರಿಟ್ ಏನಿದೆ ಅದನ್ನು ನೋಡಿ ನನಗೆ ಬಹಳ ಒಂದು ರೀತಿಯಲ್ಲಿ ಆಶ್ಚರ್ಯ ಮತ್ತು ಒಂದು ರೀತಿ ವಿಸ್ಮಯ ಅಂತ ಅನ್ನಿಸ್ತದೆ. ಇನ್ಫ್ಯಾಕ್ಟ್ ಈ ಒಂದು ಪ್ರದೇಶ ಏನಿದೆ, ಈ ಒಂದು ಸಂಪೂರ್ಣವಾದಂತಹ ಈ ಸ್ಥಳದ ಒಂದು ರೀತಿಯಲ್ಲಿ ವಿಸ್ಮಯಕಾರಿಯಾಗಿ ನನಗೆ ಕಾಣ್ತದೆ. ಇದರಿಂದ ಪ್ರಾರಂಭಿಸ್ತಿರ್ತಕ್ಕಂಥದ್ದು ಭಾಳ ಸಾಂಕೇತಿಕ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಕಿತಾಡಿ ಕಿರಣ್ ಅವರು ಮತ್ತು ಅವರ ಜೊತೆ ಇವತ್ತು ಇಲ್ಲಿಂದ ಹೊರಪಡ್ತಿರ್ತಕ್ಕಂಥ ಎಲ್ಲ ಅವರ ಅಡ್ವೆಂಚರ್ ಎಂಥೂಸಿಯಾಸ್ಟ್ ಏನಿದ್ದಾರೆ ಅವರೆಲ್ಲರೂ ಕೂಡ ಶುಭಾಶಯಗಳು. ಗೋ ಆ್ಯಂಡ್ ಹ್ಯಾವ್ ಅ ಗುಡ್ ಟೈಮ್, ಎಂಜಾಯ್ ಯುವರ್ ಅಡ್ವೆಂಚರ್ ಜರ್ನಿ, ಎಂಜಾಯ್ ಯುವರ್ ಸ್ಟೇ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸಾವರೆಲ್ಲ ತಮಾಷೆಗೆ ಹೇಳ್ತಾ ಇರ್ತೀನಿ, ಭ್ರಮಣದಿಂದ ಭ್ರಮೆ ದೂರ ಆಗ್ತದೆ ಅಂತೇಳಿ. ಅದೇ ರೀತಿಯಾಗಿ ಚಾರಣದಿಂದ ನಮ್ಮ ರಘುವರು ಹೇಳ್ತಾರೆ ಚರ್ಬಿ ಕಡಿಮೆ ಆಗ್ತದೆ ಅಂತ ಹೇಳಿ. ಸೊ ಹಾಗೆ ಭ್ರಮಣ ಮತ್ತು ಚಾರಣ ಎಂದು ಮುಖ್ಯ ಮನುಷ್ಯರಿಗೆ. ಸೊ ಬಹುಶಃ ನಾವು ಕೂಡ ಅದೇ ರೀತಿಯ ಒಂದು ಅನುಭವವನ್ನು ಅನುಭವಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಶುಭವಾಗಲಿ. ಮತ್ತು ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ ಕಿತಾಡಿ ಕಿರಣ್ ಅವರು ಹಾಗೂ ಎಲ್ಲ ತಂಡದವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಒಟ್ಟಾರೆ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. Thank you so much, sir. Nice, sir.
ಲೈಕ್ ಸೊ ಇವಾಗ ಪಾರ್ಟಿಸಿಪೆಂಟ್ಸ್ಗಳಿದ್ದಾರೆ. ಸೊ ನವೀನ್ ಸರ್ ಆಗಿರ್ಬೋದು ಆಗಿದ್ದಾರೆ. ಸೊ ನೀವೇನಾದ್ರೂ ಎಲ್ಲ ಹಂಚ್ಕೋಬೇಕು ಏನಾದ್ರೂ ಹೇಳೋದು ಸರ್? ಬನ್ನಿ ಕಿರಣ್, ನೀವು ಮಾತಾಡಿ, ನಿಮ್ದೇನಿದೆ ಹೇಳಿ. ಇಲ್ಲ ಸತೀಶ್ ಅಂತ ಬನ್ನಿ. ಆ್ಯಕ್ಚುಲಿ ನಾನು ಅಲ್ಲಿ ನಿಂತ್ಕೊಂಡಿದ್ದಾಗ ಹೇಳಿದೆ, ನಾನು ಕ್ಯಾಮ್ರಾ ಹಿಡಿಯೋಕ್ಕೆ ಫಸ್ಟು ಯಾರು ಕಾರಣ ಅಂತಂದರೆ ಸತೀಶ್ ಹೇಳ್ಬೋದು. ಮೇ ಬಿ ನನಗೆ ಗೊತ್ತಿಲ್ಲ, ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ನಾನೇನು ಇಂಜಿನಿಯರಿಂಗು ಒಂದು ಪಲ್ಸರ್ ಗಾಡಿ 150 ಗಾಡಿ ಇತ್ತು ಅಂತ ಹೇಳಿದ್ನಲ್ಲ, ಆವಾಗ ಸತೀಶ್ ಅಣ್ಣ ಅವ್ರದ್ದು ಒಂದು ಟೋಲ್ ವಿಡಿಯೋ ನೋಡಿದ್ದೆ. ಸೊ ಟೋಲಲ್ಲಿ ನಾವು ಯಾಕೆ ದುಡ್ಡು ಕಟ್ತಾ ಇದ್ವಿ, ಅಲ್ಲಿವರೆಗೂ ನಾನು ಟೋಲ್ ಯಾಕೆ ದುಡ್ಡು ಕಟ್ತೀವಿ ಅನ್ನೋದೇ ಗೊತ್ತಿರಲಿಲ್ಲ. ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು, ಓಕೆ ಟೋಲ್ ಏನಕ್ಕೋಸ್ಕರ ಕಟ್ತಾ ಇದ್ವಿ ಅಂತ. ಆ ವಿಡಿಯೋ ನೋಡಿದ್ಮೇಲೆ ಅವ್ರನ್ನ ಮೀಟ್ ಆಗಬೇಕು ಅಂದ್ಕೊಂಡು, ಆದರೆ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ದೀನಿ ನಾನು ಪರ್ಸ್ನಲಾಗಿ. ನನಗೆ ಅದೊಂದು ಪಾಲಿಸಿ ಚೆನ್ನಾಗಿದೆ, ನಾನು ಯಾರನ್ನೂ ಪರ್ಸ್ನಲಾಗಿ ನಾನು ಯಾರನ್ನೂ ಕಾಂಟ್ಯಾಕ್ಟೇ ಮಾಡಲ್ಲ. 1 ಸಲ 2 ಸಲ 3 ಸಲ ಸಿಕ್ಕಿದ ಮೇಲೆ ಅಷ್ಟೇ ಕಾಂಟ್ಯಾಕ್ಟಿಗೆ ಬರುತ್ತೆ, ಅಲ್ಲಿವರೆಗೂ ಬರೋಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ಅವಾಗ ಅಣ್ಣನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೋದೆ. ಫಸ್ಟ್ ಟೈಮ್ ನಾನು ಅಬ್ಸರ್ವ್ ಮಾಡಿದ್ದು ಕ್ಯಾಮ್ರಾ ಹೆಂಗೆ ಹಿಡಿಬೇಕು ಅಂತ. ಮೇ ಬಿ ಆವತ್ತು ಆ ಒಂದು ನಿಮಿಷದ ಕ್ಷಣ ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ನಲ್ಲ, ಅದನ್ನೆಲ್ಲ ಇಲ್ಲಿವರೆಗೂ ಕರ್ಕೊಂಡು ಇಲ್ಲಿವರೆಗೂ ನಿಲ್ಲಿಸು ಅಂತ ಅನಿಸುತ್ತೆ. ಸೊ ಈ ವೇದಿಕೆಯಲ್ಲಿ ಸತೀಶ್ ಅಣ್ಣನೂ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನಗೊಂದು ಸ್ವಲ್ಪ ಬೋಲ್ಡ್ ಆಗಿ ನಾರ್ಮಲ್ ಆಗಿ ಮಾತಾಡ್ತಿದ್ರೆ ಎಲ್ಲ ಸ್ಟೀರಿಯೋದಲ್ಲಿ ಮಾತಾಡ್ತಿದ್ದಾರೆ. ನನಗೆ ಹಾಕಿದ್ದೀನಿ ಮೈಕ್ ಹಾಕಿದ್ರೆ ಇನ್ನೂ ಡಬಲ್. ಆ್ಯಕ್ಚುಲಿ 2019 ಅವಾಗ ಕಿರಣ್ ಮೀಟ್ ಮಾಡಿದ್ರು. ಅವ್ರು ಹೇಳ್ತಾರೆ, ಯಾವ ವ್ಯಕ್ತಿನೂ ನಾವೇನು ಕೈ ಹಿಡಿದು ಹೇಳ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲದನ್ನೂ ನಾವು ತಿದ್ದು ಇದು ಮಾಡೋಕ್ಕಾಗಲ್ಲ. ನನ್ನ ಜೊತೆ ಬಂದರು, ಆ ಸಮಯದಲ್ಲಿ ನನ್ನ ಜೊತೆ ಇದ್ದರು. ಅವ್ರು ಏನೇನು ನೋಡ್ಕೊಬೇಕು ಅದು ನೋಡಿದ್ರು. ಅವ್ರದ್ದು ಇಂಟೆನ್ಷನ್ ಇತ್ತು ನಾನು ಬೆಳಿಬೇಕು ಅಂತ. ಅದಾದಮೇಲೆ ಅವ್ರು ಮಾಡ್ಕೊಂಡು ಬೆಳೆದು ಇವತ್ತು ಈ ಹಂತದಲ್ಲಿದ್ದಾರೆ. ಇವ್ರ ಜೊತೆ ನಾನು ತುಂಬ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಸ್ಪಿಟಿ ರೈಡ್ ಕೂಡ ಒಂದು ಮಾಡಿದ್ದೀನಿ. ಆ ಜರ್ನಿ ಇದೆಯಲ್ಲ, ಲೈಫ್ ಎಕ್ಸ್ಪೀರಿಯೆನ್ಸ್, ಅದು ಇವತ್ತು ನನಗೆ ಒಳ್ಳೆ ಮೆಮೊರಿಯಾಗಿ ಉಳಿದಿದೆ. ಅಂದರೆ ಇವರು ಇರಲಿಲ್ಲ ಅಂದಿದ್ರೆ ನಾನು ಆ ಸ್ಪಿಟಿ ರೈಡ್ನ ಮಾಡ್ತಾನೆ ಇರಲಿಲ್ಲ. ನನ್ನ ಲೈಫಲ್ಲಿ ನಾನು ಸಿಂಗಾಪುರಲ್ಲಿ ವರ್ಕ್ ಮಾಡಿದ್ದೀನಿ, ಮಲೇಷ್ಯಾದಲ್ಲಿ ಮಾಡಿದ್ದೀನಿ. ನಾರ್ತ್ ಇಂಡಿಯಾ ಅಂತ ನಾನು ಎಲ್ಲೂ ಹೋಗೇ ಇರಲಿಲ್ಲ. ಇವರು ನನ್ನನ್ನು ಅಣ್ಣ ಅಂತ ಅಂದ್ಕೊಂಡು, ಇಲ್ಲ ಅಣ್ಣ ಹೋಗಿ ಬನ್ನಿ. ನನ್ನ ಆರೋಗ್ಯ ಸಮಸ್ಯೆ ಇತ್ತು, ನನಗೆ ಕೋಲ್ಡು ಸ್ವಲ್ಪ ತುಂಬ ಬೇಗ ಅಟ್ಯಾಕ್ ಆಗ್ತಾಯಿತ್ತು. ಅದೆಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ನನ್ನನ್ನು ಅಷ್ಟು ಮಗು ಥರ ಕರ್ಕೊಂಡೋಗಿ ಅಲ್ಲೆಲ್ಲ ಸ್ಪಿಟಿ ಜರ್ನಿನ ಮಾಡ್ಸ್ಕೊಂಡು ಕರ್ಕೊಂಬಂದರು. ಇವ್ರು ಇಲ್ಲದಿದ್ದರೆ ನಾನು ಅದನ್ನೇ ನೋಡ್ತಾ ಇರಲಿಲ್ಲ. ಹೇಳ್ತಾರೆ, ಅಣ್ಣನಿಂದ ನಾನು ಅದು ಕಲಿತೆ, ಇದು ಕಲಿತೆ ಅಂತ. ಅದು ಅವ್ರ ದೊಡ್ಡ ಗುಣ. ಯಾರನ್ನೇನು ಕೈ ಹಿಡಿದು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರೊಳಗಿರಬೇಕು ಕಿಚ್ಚು, ನಾನು ಬೆಳಿಬೇಕು, ನಾನು ಇದು ಮಾಡಬೇಕು ಅನ್ನೋ ಕಿಚ್ಚು ಅವ್ರೊಳಗೆ ಇದ್ದಾಗ ಮಾತ್ರ ಹೊರಗಡೆ ಬರೋಕ್ಕಾಗಲ್ಲ. ನಮ್ಮ ಲೈಫಲ್ಲಿ ಎಷ್ಟೋ ಜನಕ್ಕೆ ಮಾಡೋಕ್ಕೆ ಅಂತ ಹೋದಾಗಲೂ ಮಾಡಲಿ ಅಂತ ಪುಷ್ ಮಾಡಿದಾಗಲೂ ಕೆಲವೊಂದು ಇಷ್ಟು ಜನ ಮುಂದೆ ತಗೊಂಡು ಹೋಗೋಕ್ಕೆ ಆಗಿರಲ್ಲ. ಯಾಕೆಂದ್ರೆ ಆ ಕಿಚ್ಚಿರಲ್ಲ ಪ್ರತಿಯೊಬ್ಬರು. ಇವ್ರೊಳಗೆ ಇತ್ತು ಆ ಕಿಚ್ಚು. ಇವತ್ತು ನಂತರ ಇಷ್ಟೆಲ್ಲ ಜನ ಬಂದಿದ್ದಾರೆ, ಗಣ್ಯ ವ್ಯಕ್ತಿಗಳು ಬಂದಿದ್ದೀರಾ, ಸಮಾನ ಮನಸ್ಥಿತಿಯವರಿದ್ದೀರಾ, ಇಷ್ಟು ವಿಚಾರಗಳು, ಒಳ್ಳೆ ವಿಚಾರಗಳು ಇಟ್ಕೊಂಡಿರೋಂಥ ವ್ಯಕ್ತಿಗಳು ಇದ್ದೀರಾ. ಇವರೆಲ್ಲ ಇವತ್ತಿಲ್ಲಿ ಸೇರಬೇಕು ಅಂದರೆ ಯಾವುದೇ ಇಂಟೆನ್ಷನಿಂದ ಯಾರೇನು ಬಂದಿಲ್ಲ. ಇಲ್ಲೆಲ್ಲ ಬಂದಿರೋದು ಅವರಲ್ಲಿರೋ ಆ ಗುಣ, ಅವ್ರು ಗಳಿಸಿರೋಂಥ ಪ್ರೀತಿಯಿಂದ ಪ್ರತಿಯೊಬ್ಬರು ಇಲ್ಲಿರೋದು. ನಾನು ಅಷ್ಟೇ ಅವ್ರ ಜೊತೆ ಇಲ್ಲಿ ವಿನಯ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲೆಲ್ಲ ಯಾರೆಲ್ಲ ಸೇರಿದ್ರೆ ಅದಕ್ಕೋಸ್ಕರನೇ ನಾವು ಇಲ್ಲಿ ಬಂದು ಸೇರಿದ್ದೀವಿ. ಒಂದು ಜರ್ನಿ, ಒಂದು ಜಾಗದಿಂದ ಇವತ್ತು ಎಲ್ಲೋ ಒಂದು ಕಡೆ ಹೋಗ್ತೀವಿ ನಾವು ಅಂತ ಅಂದರೆ, ಒಂದು ಮನೆಯಲ್ಲೇ ಇದ್ದಾಗ ಎಷ್ಟೋ ಮನಸ್ಥಿತಿಗಳು, ಜಗಳಗಳಾಗ್ತವೆ, ಇವೆಲ್ಲ ಆಗ್ತವೆ. ಒಂದು ಕಾರಲ್ಲಿ ಹೋಗಿ ಒಂದು 25 ದಿನ ಜೊತೆಲಿ ಇರಬೇಕು ಅಂದರೆ ಡೆಫಿನೆಟ್ಲಿ ಏನಾದರೂ ಒಂದು ಜಗಳ, ಏನಾದರೂ ಒಂದು ಸಮಸ್ಯೆಗಳು ಹಾಗೇ ಆಗ್ತವೆ. ಜರ್ನಿ ಇಸ್ ನಾಟ್ ಅ ಚಾಲೆಂಜ್ ಆ್ಯಕ್ಚುಲಿ. ಆ ಜರ್ನಿಲಿ ನಾವು ಹೆಂಗೆ ಬದುಕ್ತೀವಿ, ನಾವು ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಸಮಾಜದಲ್ಲಿ ಬದುಕ್ತೀವಿ ಅನ್ನೋದು ದಟ್ ಈಸ್ ಅ ಚಾಲೆಂಜ್ ಆ್ಯಕ್ಚುಲಿ. ಈಗ ಆ ಚಾಲೆಂಜನ್ನ ನೀವು ಗಳಿಸೋಕೆ ಹೋಗಿದ್ದೀರಾ. ಅದೇ ನಾನು ಇವರಿಂದ ನೋಡೋಣ ಹೆಂಗೆ ಮಾಡ್ಕೊಂಡು ಬರ್ತೀರಾ ಅಂತ. ಡೆಫಿನೆಟ್ಲಿ ನನಗೆ ಕಿರಣ್ ಮೇಲೆ ನಂಬಿಕೆ ಇದೆ. ನನ್ನ ತಮ್ಮ ಅಂತಲೇ ನಾನು ಅವ್ರಿಗೆ ಹೇಳೋದು. ಅವರು ನನ್ನನ್ನು ಪ್ರೀತಿಯಿಂದ ಅಣ್ಣ ಅಂತ ಕರೀತಾರೆ. ಅದರಲ್ಲಿ ಜೈಶರಲ್ ಆಗ್ತಾರೆ. ಆಮೇಲೆ ನೀವು ಅಷ್ಟೇ, ಅವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ವರ್ಷ ಕಿರಣ್ ನಾನು ಹೇಳ್ತಾ ಇದ್ದೆ, ಹೋಗಿ ಕಿರಣ್ ಏನಾದರೂ ಒಂದು ಜೀವನಕ್ಕೆ ಅಂತ ಏನಾದರೂ ಒಂದು ಮಾಡ್ಕೊಂಡು ಬನ್ನಿ, ಏನಾದರೂ ಒಂದು ಆಧಾರ ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತ ಹೇಳ್ತಾನೆ ಇದ್ದೆ. ಬಿಡಿ ಅಣ್ಣ, ದೇವ್ರು ಇಟ್ಟಂಗೆ ಆಗುತ್ತೆ, ನಾನು ಕಿತ್ತಡಿ ಥರನೇ ಓಡಾಡ್ತಿರ್ತೀನಿ, ನನಗೇನು ತೊಂದರೆ ಇಲ್ಲ, ಹಾಗೆ ಹೀಗೆ ಅಂತಿದ್ರು. ಇವಾಗ ಒಂದು ಸ್ವಲ್ಪ ಒಂದು ಹಂತಕ್ಕೆ ಬಂದಾಗ ಏನೋ ಆಲೋಚನೆ ಬಂದಿರಬೇಕು, ಅಣ್ಣ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಈಗ ಒಳ್ಳೇದಾಗಲಿ ಕಿರಣ್, ಒಂದು ಒಳ್ಳೆ ರೀತಿದಾಗಲಿ. ಯಾವುದೇ ಹಂತದಲ್ಲಿದ್ದು ಒಂದು ಫೋನ್ ಕಾಲ್ ಮಾಡ್ತಾಯಿರಿ ಯಾವಾಗಲೂ, ಒಳ್ಳೇದಾಗಲಿ. ಅದಲ್ಲದೆ ನೀವುಗಳು ಕೈ ಜೋಡಿಸಿದಿರಲ್ಲ ಮೊದಲನೇ ಸರಿನೇ ಅವರು ಅನೌನ್ಸ್ ಮಾಡಿದ ಮೊದಲನೇ ದಿನವೇ ಪ್ರತಿಯೊಬ್ಬರು ಎಲ್ಲ ನಾವು ಬರ್ತೀವಿ ಅಂತ ಮಾಡ್ಕೊಂಡಿರ್ತೀವಿ. ನವೀನ್ ಸರ್ ಆಗಿರ್ಬೋದು, ಎಲ್ಲ ಟೀಮ್ ಅವರು ಎಲ್ಲರೂ ಮಾತಾಡಿದಂತೆ ಅವತ್ತೇ ಫೋನ್ ಮಾಡಿ, ಅಣ್ಣ ಹಿಂಗಾಯಿತು, ಎಷ್ಟು ನೀವೂ ಕೇಳಿದ್ರು ಎಲ್ಲರೂ ಅಂತ ಎಲ್ಲರ ಬಗ್ಗೆನೂ ಹೇಳಿದ್ರು ಕಿರಣ್ ನನಗೆ. ನಿಮ್ಗೆ ಆ್ಯಕ್ಚುಲಿ ಧನ್ಯವಾದಗಳನ್ನ ಹೇಳಬೇಕು. ಒಂದು ಹುಡುಗ ಏನೋ ಒಂದು ಸ್ಟಾರ್ಟ್ ಮಾಡ್ತಿದ್ದಾನೆ ಅಂದರೆ ಪ್ರತಿಯೊಂದು ಇಷ್ಟೊಂದೆಲ್ಲ ಸಹಕಾರ ಮಾಡಿ ಮುಂದೆ ತಗೊಂಡು ಹೋಗ್ತಿದ್ದೀರಲ್ಲ, ಇದು ಅವ್ರಿಗೆ ಯಾವ್ದು ಎಷ್ಟೇ ಜರ್ನಿ ಮಾಡ್ಬೋದು ಲೈಫಲ್ಲಿ, ಮೊದಲನೇ ಜರ್ನಿ ಇದೆಯಲ್ಲ ಇದು ತುಂಬ ಮೆಮೊರೇಬಲ್ ಆಗಿ ಉಳಿಯುತ್ತೆ. ಇನ್ನೋಸೆಂಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅವರು ತುಂಬ ಕಲಿತೀರಾ, ಮುಂದೆ ಕಲಿತು ಹೀಗೆ ಮುಂದುವರಿ. ಆಮೇಲೆ ಒಂದು ಕಡೆ ಎಲ್ಲೋ ನಿಮ್ಮ ಮೆನ್ಷನ್ ನಾನು ನೋಡ್ತಾ ಇರ್ತೀನಿ, ಯಾವಾಗ ಎಲ್ಲರೂ ಕಿರಣ್ನ
ಕಿತ್ತಾಡಿ ಕಿರಣ್ ಅಂತ ಹೇಳ್ತಾರೆ, ಅದು ಕಿತ್ತಡಿ ಕಿರಣ್ ಅಂತ. ಇದೇ ಅಡಿಯನ್ನ ಕಿತ್ತು ಅಡಿ ಇಡುವವನೇ ಕಿತ್ತಡಿ ಕಿರಣ್ ಅಂತ. ಕಿತ್ತಾಡಿ ಅಂತ ಸುಮಾರು ಜನ ಮೆನ್ಷನ್ ಮಾಡ್ತಾರೆ. ಕಿತ್ತಾಡೋದು ಅಂತ ಆಗ್ಬಿಡ್ತದೆ. ಕಿತ್ತಾಡೋದಲ್ಲ, ಕಿತ್ತಡಿ. ಅಡಿಯನ್ನ ಕಿತ್ತು ಮುಂದೆ ಇಡುವವನೇ ಕಿತ್ತಡಿ ಕಿರಣ್ ಅಂತ. ಫುಟ್ ಲಿಫ್ಟರ್ ಇಂಗ್ಲಿಷ್ ಮುಂದಕ್ಕೆ ಹೋಗ್ತಿರ್ತಾರೆ. ಇಷ್ಟೇ ನನ್ನ ಇಷ್ಟು ಮಾತುಗಳು. ಅಂಡ್ ಈ ಒಂದು ಮೀಟಪ್ ಅಂದರೆ ನಮ್ಮ ಫ್ಲಾಗ್ ಆಫ್ ಇವೆಂಟ್ಗೆ ಮೇಜರ್ ಆಗಿ ನಾನು ಬಿಗ್ ಥ್ಯಾಂಕ್ಸ್ ಯಾರಿಗೆ ಹೇಳ್ತೀನಿ ಅಂತಂದರೆ ರೈಡಾಲ್ ಟೀಮ್ಗೆ. ಸೊ ರೈಡಾಲ್ ಟೀಮ್ ಅವ್ರು ಪಾಪ ನಾನು ನಿನ್ನೆ ಯಾರಿಗೋ ಪರ್ಸ್ನಲಾಗಿ ಕರೆಕ್ಟ್ ಟೈಮ್ ಆಗಿರಲಿಲ್ಲ, ಬಟ್ ಒಂದು ಮೆಸೇಜ್ ಹಾಕಿದ ತಕ್ಷಣ ಇಷ್ಟು ಜನ ಬಂದಿದ್ದೀರಾ. ಸೊ ರೈಡಾಲ್ ಟೀಮಿಂದ ನೀವು ಯಾರು ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸಾಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೇನು ಮಾಡ್ತೀನಿ, ಸೊ ಪಾಪುದು ಒಂದು ಇದಿದೆ. ಅದು ಸರ್ ಪಾಪು ರೆಡಿನಾ? ಆ್ಯಕ್ಚುಲಿ ಈ ಇವೆಂಟನ್ನು ಒಂದು ಸಾರ್ಥಕವಾಗಿ ಮಾಡ್ಕೋಬೇಕು ಅಂತಂದರೆ ಒಂದು ನಮಗೆ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ಆಲ್ರೆಡಿ, ಬಟ್ ಈಗ ಮುಂದಕ್ಕೆ ಪಾಸಿಟಿವ್ ಎನರ್ಜಿಯಾಗಿ ಹೋಗಬೇಕು ಅಂತ. ಯಾಕಂದರೆ ಈಗ ನಾವೆಲ್ಲ ಪ್ಯಾಷನಿಂದನೇ ಕನೆಕ್ಟ್ ಆಗಿರೋದು. ಬೈಕು, ಕಾರ್ಸು, ನಾವು ಎಲ್ಲರ ಥರ ಇಲ್ಲ. ನಾವೇನೋ ಟ್ರಾವೆಲ್ ಮಾಡ್ತೀವಿ, ಏನೋ ದೂರ ಹೋಗ್ತೀವಿ, ಏನೋ ಕಲ್ತ್ಕೋತೀವಿ. ಆ ಥರದ್ದು ಪುಟ್ಟ ಹೆಜ್ಜೆನಲ್ಲಿ ಇರ್ತಕ್ಕಂಥ ಒಂದು ಪುಟಾಣಿ ಪಾಪ ಬರುತ್ತೆ. ಅದರ ಸಾಧನೆ ಏನು ಎತ್ತ ಅನ್ನೋದ ಅವ್ರ ಅಪ್ಪ ಅಮ್ಮನೇ ಅದನ್ನು ಹೇಳ್ತಾರೆ. ಸೊ ತುಂಬ ಇನ್ಸ್ಪೈರ್ ಆಗಿದೆ. ಸೊ ಒಂದು ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ಇಂಟ್ರಡಕ್ಷನ್ ಮಾಡ್ಕೊಳ್ಳಿ ಸರ್ ಪಾಪ ಬಗ್ಗೆ. ಸರ್ ನನ್ನ ಹೆಸರು ಸ್ಟ್ಯಾನ್ಲಿ ಅಂತ. ನನ್ನ ಮಗಳು ಆಬಿಗಿ. ಇವಳು ಶುರು ಮಾಡಿದ್ದು ಬೈಕ್ ರೈಡು 6ನೇ ವಯಸ್ಸಲ್ಲಿ. ಇವಳು ನನ್ನ ಚಿಕ್ಕವಳು ಗೀಬ್ರಿಲ್ಲ ಅಂತ. 3 ವಯಸ್ಸಲ್ಲಿ ಸೈಕಲ್ ತೊಗೊಂಡು ಕೊಟ್ಟಾಗ ಅವಳು ಸೈಕಲ್ ಟಾಯ್ಸ್ ಎಲ್ಲ ಇದ್ದಾಗ ಮಕ್ಕಳು ಅದ್ರ ಮೇಲೆ ಹತ್ಕೊಂಡು ಹೋಗ್ತಾರೆ. ಸೊ ಇವಳು ಬಂದ್ಬಿಟ್ಟು ಅದರಲ್ಲಿ ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ದಟ್ ಇಸ್ ವೆನ್ ಐ ರಿಯಲೈಸ್ ಅವಳಿಗೆ ಟ್ಯಾಲೆಂಟ್ ಇದೆ ಅಂತ. ಸೊ ಸೈಡ್ ವೀಲ್ಸ್ ತೆಗ್ಬಿಟ್ವಿ ಅರೌಂಡ್ 5 years, 5 ವರ್ಷ ಇದ್ದಾಗ. ದೆನ್ ಶಿ ಪಿಕ್ಡ್ ಅಪ್, ಲೈಕ್ ಒಂದು 10 ನಿಮಿಷ ಹಿಡಿತಾ ಇದ್ದೆ. ದೆನ್ ಶಿ ಪಿಕ್ಡ್ ಅಪ್ ಈ ಸೈಕ್ಲಿಂಗ್, ಬ್ಯಾಲೆನ್ಸಿಂಗ್ ಏನಾಗುತ್ತೆ. ಅದಾದ್ಮೇಲೆ 6ನೇ ವಯಸ್ಸಲ್ಲಿ ದರ್ ಇಸ್ ಅ ಟೀಮ್ ಕಾಲ್ಡ್ CRA, ಅವ್ರು ಕೊಯಂಬತ್ತೂರ್ ಬೇಸ್ಡ್. ಸೊ ದೇ ಪ್ರೊಫೆಷನಲ್ ರೇಸರ್ಸ್. ತರುಣ್ ಅಂತ ಈಸ್ ಅ ಲೀಡ್. ಅವ್ರ ಕಡೆಯಿಂದ 1 ವರ್ಷ ಟ್ರೈನಿಂಗ್ ಕೊಟ್ಟರು. ದೆನ್ ಈ ಸೈಜ್ ಮಕ್ಕಳಿಗೆ ಟ್ರೈನಿಂಗ್ ತುಂಬ ಕಷ್ಟ ಇಂಡಿಯಾಲಿ. ಬೀಟ್ ದಿ ಗೆಟಿಂಗ್ ದಿ ಸೂಟ್ಸ್ ಆರ್ ದ ಬೂಟ್ಸ್ ಆರ್ ದ ಹೆಲ್ಮೆಟ್, ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ದ ಬೈಕ್, ಎಲ್ಲ ಒಂದು ಚಾಲೆಂಜ್ ಇದೆ. ಅದೆಲ್ಲ ಮೀರಿ 1.5 ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ವಿ ರೀಚ್ಡ್ ಒಂದು ಹಂತಕ್ಕೆ ಎಲ್ಲಿ ರೀಚ್ ಮಾಡಿದ್ದೀವಿ ಅಂದರೆ ವಿ ರೀಚ್ಡ್ ಅ ಟೀಮ್ ಕಾಲ್ಡ್ PRN is a competitor for TVS on the racing side. ಸೊ ಅವ್ರ ಕಡೆಯಿಂದ ಅವರು ಪ್ರೋ ಬೋನೋ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇವರಿಗೆ. ಸೊ ನೆಕ್ಸ್ಟ್ ಮಂತ್ ಶಿ ಇಸ್ ಗೋಯಿಂಗ್ ಟು ಚೈನಾ. ದೇರ್ ಇಸ್ ಅ ಟೀಮ್ ಕಾಲ್ಡ್ ವಾಲೆ. ದೇರ್ ಗ್ಲೋಬಲ್ ಕಂಪನಿ ಹೂ ಮ್ಯಾನುಫ್ಯಾಕ್ಚರ್ಸ್ ಮೋಟರ್ ಸೈಕಲ್ಸ್. ಈ ವ್ಯಾಲೆಂಟಿನೋ ರಾಸಿ, ಪೆದ್ರೋಸಾ ಅವರೆಲ್ಲ ಮೋಟರ್ ಸೈಕಲಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ 1 ವಾರ ಟ್ರೈನಿಂಗ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ದಟ್ ಇಸ್ ದ ಬಿಗ್ಗೆಸ್ಟ್ ಬ್ರೇಕ್ ದಟ್ ವಿ ಗಾಟ್ ಸೋ ಫಾರ್. ಓನ್ಲಿ ಆಸ್ಕ್ ನಮ್ಮ ಕಡೆ ಏನಂದರೆ, ನೀವು ವಿಡಿಯೋಸ್ ನೋಡಿ. ಹರ್ ನೇಮ್ ಇಸ್ ಅಬಿಗೈಲ್ ಟ್ರ್ಯಾಕ್ ಟೊರ್ನೇಡೋ. It is on YouTube and on Instagram. Please subscribe, share with your friends. It's not an easy sport. Middle class. Most of us are middle class, I believe. Now middle class. We're trying to make our ends meet where possible. Just need your support. Yes. See ya. Keep the bike. Thank you. The bike is on. You get closer. ಮಾತಾಡು. Say something. Say in English. Yeah. Tell your own experience. Say. I like to ride my bike. Bike is my favorite, and when I was small, I got the talent. My father noticed that I was good at talents, so he put me in bikes. That's how I got talent. So, Vinny. Yes. ಲಾಸ್ಟಲ್ಲಿ ಬಂದಿರೋದು ಇವಾಗ ರಾಘವೇಂದ್ರ ಸರ್ ಮತ್ತೆ ಸರ್, ಅಲ್ಲಿಂದನೇ ಒಂದು ನಮಸ್ಕಾರ ಹೇಳ್ಬಿಡಿ. ರಾಘವೇಂದ್ರ ಸರ್ ಮತ್ತೆ ಆದರ್ಶ್ ಸರ್. ಸೊ ಅವರಿಬ್ರು ಕೂಡ ಪಾರ್ಟಿಸಿಪೆಂಟ್ಸು.
ಆ್ಯಕ್ಚುಲಿ ಆದರ್ಶ್ ಸರ್ ವಿಡಿಯೋದಲ್ಲಿ ಇಲ್ಲ, ಅವರು ಕಾರಣ ಕಳ್ಸೋಕ್ಕಾಗಿರಲಿಲ್ಲ. ಸರ್ ಆದರ್ಶ್ ಬನ್ನಿ ಸರ್. ಅಲ್ಲ ನಿಮ್ಮದು ವಿಡಿಯೋ ಇಲ್ಲ ಸರ್, ಸುಮ್ಮನೆ ಒಂದು ಮಾತಾಡ್ಬಿಡಿ ಸರ್. ನವೀನ್ ಸರ್ ನೀವೇ ಲಾಸ್ಟ್ ಎಂಡ್ ಅಪ್ ಬನ್ನಿ ಸರ್. ಬನ್ನಿ ಸರ್. ಫೋಟೋ ಇಲ್ವಾ ಪಾಪದು? ಎಲ್ಲ ಬಂದಿದ್ದಕ್ಕೆ ಧನ್ಯವಾದ. ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದೀವಿ, ಇನ್ನೇನಿಲ್ಲ. ಮತ್ತೆ ಒಂದು ಮನುಷ್ಯ ಸ್ಪೋರ್ಟ್ ಪರ್ಸನ್ನು ಎಂಟರ್ಪ್ರನರ್ ಪರ್ಸನ್ ಹೆಂಗೆ ಥಿಂಕ್ ಮಾಡ್ತಾನೆ ಅಂದರೆ, ಮಂಜಣ್ಣನ ಬಗ್ಗೆ ಇನ್ನೊಂದು ಮಾತು ಹೇಳ್ಬೇಕಿತ್ತು ನಾನು. ಅವ್ರದ್ದು ಬಲ್ಗಾಲ್ ಹೋಯ್ತು. ಅದಾದಮೇಲೆ ಜನರಲಿ ಆಟೋಮೆಟಿಕ್ ಕಾರ್ ಡ್ರೈವ್ ಮಾಡಬೇಕು ಅಂದ್ರೂ ಬಲ್ಗಾಲ್ ಇರಬೇಕು ಮನುಷ್ಯನಿಗೆ. ಬಟ್ ಒಬ್ಬ ಎಂಟರ್ಪ್ರನರ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಹೆಂಗೆ ಥಿಂಕ್ ಮಾಡ್ತಾನೆ ಅಂದರೆ, ಜರ್ಮನಿಯಿಂದ ಒಂದು ಮರ್ಸಿಡೀಸ್ ಬೆಂಜ್ನ ಅಂದರೆ ಶಕ್ತಿ ಇರ್ಬೋದು, ಬಟ್ ಐಡಿಯಾ ಲೆಫ್ಟ್ ಲೆಗಲ್ ಡ್ರೈವ್ ಮಾಡಂಗೆ ಅದನ್ನ ಅಲ್ಟ್ರ್ ಮಾಡಿಸಿ ಈಗ ನಾವು ಅದನ್ನ ರೈಟ್ ಲೆಗಲ್ ಡ್ರೈವ್ ಮಾಡ್ಬೋದು. ಈ ತರ ಒಂದು ಇನೋವೇಷನ್ಸ್ ಯಾರಿಗೆ ಬರುತ್ತೆ? ಆ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಬರೋದು. ಆ ಸ್ಪೋರ್ಟ್ಸ್ ಮೈಂಡ್ ಸೆಟ್ ಇರೋದು ಮಾತ್ರ ಬರೋದು. ಅದು ನಾನು ಯಾವಾಗಲೂ ಥಿಂಕ್ ಮಾಡ್ತೀನಿ. ಅಂದ್ರೆ ಅದು ಡೆಡ್ ಎಂಡ್, ಇನ್ನೇನು ಇಲ್ಲ, ನಮ್ಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಥಿಂಕ್ ಮಾಡ್ತಾ ಇರ್ತೀವಲ್ಲ, ಆ ಪ್ರಾಬ್ಲಮ್ಗೆ ಹೆಂಗೆ ಸೊಲ್ಯೂಷನ್ ಜನರೇಟ್ ಮಾಡೋದು ಅಂತ. ನಾನು ಮಂಜಣ್ಣ ಮಾತಾಡಿದ್ವಿ, ರಿಚರ್ಡ್ ಅವರು ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಮಾಡೋದಲ್ಲ, ನಾವು ಮಾಡೋಕ್ಕಾಗಿಲ್ಲ, ಅದು ಯಾವ ಥರ ಒಂದಿನ ನಾವು ಮಾಡೋಣ ಕಾರಲ್ಲಿ ಅಂತ. ಅಂದ್ರೆ ನನಗೆ ಆ ಸೊಲ್ಯೂಷನ್ ತುಂಬಾ ಇಷ್ಟ ಆಯ್ತು. ಪ್ರತಿಯೊಬ್ಬರಿಗೂ ಎಂಥ ಕಷ್ಟ ಬಂದ್ರು ಏನು ಬಂದ್ರು ಅದಕ್ಕೊಂದು ಸೊಲ್ಯೂಷನ್ ಇದೆ. ಅದಕ್ಕೊಂದು ಜೀವನೋತ್ಸಾಹ ಬೇಕು, ಒಂದು ಪ್ರಾಮಾಣಿಕತೆ ಬೇಕು, ಮತ್ತೆ ಒಂದು ಮನುಷ್ಯತ್ವ ಬೇಕು. ಮುಖ್ಯವಾಗಿ ಇವತ್ತಿನ ಜಗತ್ತಲ್ಲಿ ಗ್ರೀಡಿ ಪೀಪಲ್ಸ್, ವಿಪರೀತ ಗ್ರೀಡಿ ಜನಗಳಿಗೆ 3 ಹೊತ್ತು ಊಟ ಮಾಡಿದ್ರೆ ಸಾಲಲ್ಲ, 5 ಹೊತ್ತು ಊಟ ಮಾಡಬೇಕು. ಈ ಗ್ರೀಡಿ ಜನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಅಂದ್ರೆ ಯಾರು ಟ್ರಾವೆಲ್ ಮಾಡಲ್ಲ, ಯಾರು ಓದಲ್ಲ, ಅಥವಾ ಯಾರು ಮನುಷ್ಯರನ್ನ ಕಂಡ್ಬಿಟ್ಟು ನೋಡಲ್ಲ, ಅವ್ರಿಗೆ ಈ ರೋಗ ಇದ್ದೇ ಇರುತ್ತೆ. ನಾನು ಇವ್ರನ್ನ ನೋಡಿ ತುಂಬಾ ಕಲ್ತಿದ್ದೀನಿ. ನಾನು ಬೈಕಿಂಗ್ ಹಿಂದೆ, ಟ್ರಾವೆಲ್ ಹಿಂದೆ, ಮತ್ತೆ ಸ್ನೇಹಿತರ ಜೊತೆ ಒಡನಾಟ, ಇದೆಲ್ಲ ನಮಗೆ ಹ್ಯೂಮ್ಯಾನಿಟಿ ಕಲಿಸಿದೆ. ಖಂಡಿತ ಟ್ರಾವೆಲ್ ಮಾಡೋಣ. ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು, ನಮ್ಮ ಕೆಪಾಸಿಟಿ ತಕ್ಕಂತೆ, ನಮ್ಮ ಆರ್ಥಿಕತೆ, ಆಯುಷು, ಆರೋಗ್ಯ ಇದಕ್ಕೆ ತಕ್ಕಂತೆ ನಾವೆಲ್ಲ ಟ್ರಾವೆಲ್ ಮಾಡೋಣ. ಮತ್ತೆ ನಾನು ದಯಾನಂದ್ ಸರ್ ಬಿಗ್ ಫ್ಯಾನ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಸಚ್ ಜೆಂಟಲ್ಮನ್, ಡೌನ್ ಟು ಅರ್ತ್. ನನಗೆ ನನ್ನ ಬ್ರದರ್ ಒಬ್ಬರು ಇದ್ದಾರೆ, ಮಂಜುನಾಥ್ ಅಂತ, ಬೆಂಗಳೂರು ಏರ್ಪೋರ್ಟ್ DIG. ಅವರು ಸರ್ ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ. ಇವತ್ತು ನೋಡೋಣ ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು, ಧನ್ಯವಾದ. ನಮ್ಮನ್ನ ನೀವು ಇಲ್ಲಿ ಸೆಂಡ್ ಆಫ್ ಮಾಡೋಕೆ ಬಂದಿದ್ದಕ್ಕೆ ನನಗೆಲ್ಲ ಖುಷಿಯಾಗಿದೆ. ಥ್ಯಾಂಕ್ ಯು. ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಒಂದ್ಸರಿ ಜೋರ್ ಚಪ್ಪಾಳೆ. ರೈಡ್ ಆಫ್ ಟೀಮ್ ಕಡೆ ಕಂಪ್ಲೀಟ್ ರೈಡ್ ಆಫ್ ಟೀಮ್ಗೆ ಸತೀಶ ನನಗೆ ಪಾಪುಗೆ ನಾನು ಶುರು ಮಾಡ್ತಾ ಇರೋದು ಫಸ್ಟ್ ಅದು. ಅದಕ್ಕೆ ಈ ಡ್ರೈವ್ ಏನಿದೆಯೋ ಇದನ್ನ ಫುಲ್ ನಿಮ್ ಜಾಗ ನಮ್ ಕೊಟ್ಟಿದೆ ಅಂತ ಹೇಳ್ಬೇಡಿ. ಇಟ್ ಇಸ್ ಯುವರ್ ಪ್ಲೇಸ್. ಯು ಕ್ಯಾನ್ ಎನಿ ಟೈಮ್ ಕಮ್ ಅಂಡ್ ಸ್ಟಾರ್ಟ್ ಮಾಡೋದು. ಮೀಟ್ ಮಾಡಬೇಕು ಅಂತಾನೆ ಇವತ್ತು ಬಂದಿದ್ದೆ. ನನ್ನ ಫ್ರೆಂಡು ಅಮ್ಮ ವಿನಯ್ ಅಂತ. ಈಗ 4 ಜನ ಅಮ್ಮ. ನಾವು ಈಗ ಶುರು ಮಾಡಿ ಹೈದರಾಬಾದ್, ಉತ್ತರ ಪ್ರದೇಶದಿಂದ ಗೋರಖ್ಪುರ್, ನೇಪಾಳ ಬಾರ್ಡ್ರು, ಸೊನಾಲಿ ಬಾರ್ಡ್ರು. ಗೋರಖ್ಪುರ್ UP. ಯಾರು? ಹೌದಾ? ಸರಿ, ಕಳಿಸಿ. ನನಗೆ ನಂಬರ್ ಇಲ್ಲ. ಕಾರ್ ಹೋಗ್ತಾ ಇದೆ. ವಿಲೇಜ್
UP ಅಲ್ಲ? ಸರಿ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಸ್ಟಾರ್ಟ್ ಮಾಡ್ತೀರಾ? ಶುರು ಮಾಡೋಣ. ಆಲ್ ದ ಬೆಸ್ಟ್, ಎಂಜಾಯ್ ಯುವರ್ ಅಡ್ವೆಂಚರ್. ಒನ್ ಮೋರ್ ಕಿತ್ತಾಡಿ ಕಿರಣ್ ಚೈನ ಅಂತ ಒಂದು ತಗೊಂಬನ್ನಿ. ಏನ್ನ ಅವ್ರು ಗೊತ್ತು ಇಲ್ಲ, ಅವ್ರ ಕಾರನೇ ಹೋಗ್ಬೇಕು ಅಂತ. ಅದೇ ಕಾರು ನಾವು ಒಬ್ಬೊಬ್ಬರೇ ಹೋಗ್ಬೇಕು ಅನ್ನೋದು. ಕರೀರಿ ಅವ್ರನ್ನೇ. ಅಮ್ಮ ನೀವು ಬನ್ನಿ. ರಾಘವೇಂದ್ರ ಸರ್, ಅಮ್ಮ ಬನ್ನಿಮ್ಮ. ನೀವು ಇನ್ನೂ ಟೈಮ್ ಬೇಕು. ಸೇತುಮ್ಮ ಬೇಗ. ಇನ್ನೊಬ್ರು ಸರ್, ವಿನಯ್ ಸರ್ ತಗೊಳ್ಳಿ ಸರ್, ತೆಗಿತೀನಿ ಅದಕ್ಕೇನು. ನಂದ್ರಿಂದ ಗ್ರೂಪ್ ಕೊಟ್ಬಿಡಿ ಸರ್, ಹಿಂಗ್ ಬೇಕಾ ಹಿಂಗ್ ಬೇಕಾ ಹೆಂಗೆ ನೀವು ಬ್ರಿಲಿಯಂಟ್ ಅದ್ರಲ್ಲೆಲ್ಲ ತೆಗಿತಾರೆ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಕೂಡ ಅಷ್ಟೇ ಒಂದು ಕ್ಲಿಪ್ ಆದವರು ಹೋಗೋದು ಕಳಿಸಿ ಅಣ್ಣ ಬರ್ಲಂಗಾರೆ. ಹಾಂ ಅಣ್ಣ ನಾನು ಎತ್ಕೊಂಡು ಹಿಂಗೆ ಹೋಯ್ತೀನಲ್ಲ, ನೆನ್ಸ್ಕೊಂಡೆ. ಓಕೆ ಹೊಟ್ಟೋಣ, ಎಲ್ಲ ರೆಡಿ ಆದ್ರಾ? ಅಮ್ಮ ಫ್ಲಾಗ್ ಆಫ್ ಮಾಡಿ ಅಮ್ಮ. ಎಸ್ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಥ್ಯಾಂಕ್ ಯು. ಓಕೆ, ಫ್ಲಾಗ್ ಆಫ್ ಆಯಿತು ಬೆಂಗಳೂರಿಂದ. ಸೊ ಇನ್ನೂ 1 ತಿಂಗಳು ನಾವೆಲ್ಲರೂ ಒಬ್ರಿಗೊಬ್ರು ಫ್ಯಾಮಿಲಿ ಹಂಗೆ ಇರಬೇಕು. ಚೆನ್ನಾಗಿ ಮಾಡ್ತೀವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂತೀವಿ. ಹೋದ ಸಲ ಆ ಬೈಕಲ್ಲಿ ಹೋಗ್ತಾ ಇದ್ದೆ, ಸೊ ಆವಾಗಲೂ ಕೂಡ ಕಾರವರಿದ್ದರು. ಸೊ ಈ ಸಲ ನಾವು ಕಾರಲ್ಲಿ ನಾವೇ ಹೋಗ್ತಾ ಇದ್ದೀವಿ. ಇದೊಂಥರ ಗುಡ್ ಫೀಲಿಂಗ್ ಆ್ಯಕ್ಚುಲಿ. ಸೌತ್ ಇಂಡಿಯನ್ ಮೀಲ್ಸ್ ನನಗೂ ಸೌತ್ ಫುಲ್ ಊಟ ಸೌತೆ ಕೆಲ್ಸಕ್ಕೆ ಬರದೇ ಇರೋ 4-5 ಐಟಮ್ ಇರ್ತವೆ ಮಾಮೂಲಿ. ಅದಕ್ಕೆ ಆದರ್ಶ್ ಸರ್ ಒಬ್ರು ವಿಡಿಯೋ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು. ಸೊ ಫಸ್ಟ್ ಸ್ಟಾಪು ಒಂದೊಳ್ಳೆ ಊಟ ಆಯಿತು. ಇವಾಗ ಟೈಮ್ ಎಕ್ಸಾಕ್ಟಾಗಿ 12 ಗಂಟೆ 58 ನಿಮಿಷ ಆಗಿದೆ. ಇಲ್ಲಿ ರಾಘವೇಂದ್ರ ಸರ್ ಆ್ಯಕ್ಚುಲಿ ನಮ್ದು ಎಲ್ಲದಕ್ಕೂ ನಿಮ್ಗೆ ಚೆನ್ನಾಗಿದೆ ಸರ್, ಸ್ಟಿಕರಿಂಗ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಸಗದಾಗಿ ಬಂದಿದೆ. ಓ ಸ್ವಲ್ಪ ಹೇಳಿ ಲೇಡಿ ಸರ್, ಆದರ್ಶ್ ಸರ್ ಭಾರಿ ಮಜಾ ಮಾಡ್ತಾರೆ ಸರ್ ಅವರು. ನಾನು ಏನು ಅಂದ್ಕೊಂಡಿದ್ದೆ, ಯಾರೋ ಪೊಲೀಸ್ನವ್ರು ಕನೆಕ್ಟ್ ಆಗೋರೆ. ಹಾಂ, ಬಂಡಿ ನಂಬರ್ చెప్పండి ಸರ್. ಇದೇನು ಸರ್ ಪೊಲೀಸರು ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ನೋಡಿ. ಗಾಡಿ 5 ಗಾಡಿ ಹೋಯ್ತಾ ಇದ್ದಾವೆ, ಚೆಕ್ ಮಾಡಿ ಕಲೆಕ್ಷನ್ ಮಾತ್ರ ಇಸ್ಕೊತೀವಿ ಅಂತ ಹೇಳಿ ಆಫ್ಲೈನ್ ನೋಡೋದು. ಮೊಬೈಲ್ ಯಾವ್ದು ಲಿಂಕ್ ಇದೆ? ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತ. ಆಫ್ಲೈನ್ ಕೊಡಿ ಬಿಡಿ. ನಂದು ಆನ್ಲೈನ್ ಬರುತ್ತೆ, ಯಾಕಂದ್ರೆ ನಾನು ರೀಸೆಂಟ್ ತಗೊಂಡಿರೋದಲ್ವಾ, ನಂಬರ್ ಲಿಂಕ್ ಆಗಿದೆ. 5 ಗಾಡಿ ಪೊಲೀಸ್ ಕನೆಕ್ಟ್ ಆಗಿದೆ. ಪೊಲೀಸ್ ಅವರು ಇದನ್ನೇ ಯೂಸ್ ಮಾಡೋದು. ಏನೇ ಇದ್ರು ಏನಾದ್ರು ತಗೊಳ್ಳೋದಿದ್ರೆ ಮಾತ್ರ ಕೊಡೋದಕ್ಕೆ ಹೇಳೋಣ.
ಚಾನಲ್ ಚೇಂಜ್ ಮಾಡಬೇಕು. ತಗೊಳ್ಳಿ ಸರ್, ನಾನೇನಾರು ಪೊಲೀಸ್ ಬಂದ್ರೆ ಸರ್ ನಮ್ದೇನಿಲ್ಲ ಸರ್, ನಮ್ಮ ಗುರುಗಳು ಏನು ಹೇಳ್ತಾರೋ ಹಂಗೆ ಸರ್, ನಮ್ಮ ಹೆಸರು ಹೇಳ್ತಾರೆ ಸರ್ ಅಂತ ಅಂದ್ಬಿಡೋದು. ಇಲ್ಲಿ ಎಮಿಷನ್ ಟೆಸ್ಟ್ ನಾನು ಫಸ್ಟ್ ಟೈಮು ಸರ್ ಇಲ್ಲಿಗೆ ಬಂದಾಗ ಈ ಚೆಕ್ಕೇ ಮಾಡಿರಲಿಲ್ಲ, ಹಂಗೆ ಡಾಕ್ಯುಮೆಂಟ್ ಕೊಟ್ಟು ಕಳಿಸಿದ್ದೆ. ಇದೇ ಫಸ್ಟ್ ಟೈಮ್ ಈ ಥರ ಹಾಕಿ ನೋಡ್ತಾ ಇರೋದು. ಗುಡ್, ಆ್ಯಕ್ಚುಲಿ ಹಿಂಗೆ ಹಾಕಬೇಕು, ಚೆಕ್ ಮಾಡಬೇಕು ಅಲ್ವಾ, ಇಲ್ಲಾಂದ್ರೆ ಅದು ಹಾಕಿನೂ ಪ್ರಯೋಜನ ಇಲ್ವಲ್ಲ. జనవరికి ఎక్స్పైరీ అయిందా? జనవరి అంటే ఇప్పుడు ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 6 ತಿಂಗಳು ಹಂಗೆ ಓಡಿಸಿದ್ದೀನಿ. ಪುಣ್ಯ ಎಲ್ಲೂ ಸಿಗಾಕೊಂಡಿಲ್ಲ. ಹಾಂ, ಬಟ್ ಸರ್ ಹಿಡಿದ್ರೆ ಮೊನ್ನೆ ಶ್ರೀನಗರ ಹೋಗಿದ್ನಲ್ಲ ಬೈಕಲ್ಲಿ 10,000 ಕೇಳಿದ್ರು. ಎಮಿಷನ್ 10,000 ಕೇಳಿದ್ರು. ಅದೆಷ್ಟು 50 ರೂಪಾಯಿ. ಹಾಂ, ನಮ್ಮ ಇಲ್ಲೆಲ್ಲ 1,000 ರೂಪಾಯಿ ಅಲ್ಲ, 10,000. ಒಂದೊಂದು ಸ್ಟೇಟ್ಗೆ ಕೊಟ್ಟಿರುತ್ತೆ ರೂಲ್ಸು. ನಮ್ಮಲ್ಲೆಲ್ಲ 5,000ವರೆಗೂ ಕಲೆಕ್ಟ್ ಮಾಡ್ಬೋದು, ಅವ್ರು 10,000ವರೆಗೂ ಮಾಡ್ಬೋದು. ಒಂದು ಗಾಡಿಗೆ ಮಾತ್ರ ಇದ್ದಿದ್ದು, ಇನ್ನು 2 ಗಾಡಿಗೆ ಇರಲಿಲ್ಲ ಬೈಕ್. ಆಮೇಲೆ ಮಾಡಿಸ್ಬಿಟ್ರು ಅವರು. ಮಾತಾಡಲಿ ಯಾರ ಜೊತೆ ಬೈಕಲ್ಲಿ ಬಂದರು, ಪೊಲೀಸ್ನೇ ರಿಕ್ವೆಸ್ಟ್ ಮಾಡಿಕೊಂಡು ಸರ್ ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅವರೇ ಕರ್ಕೊಂಡೋಗಿ ಸ್ಪಾಟಲ್ಲೇ ಮಾಡಿಸ್ಕೊಡ್ತೀವಿ. ಆನ್ಲೈನಲ್ಲಿ ನಾವು ಇದನ್ನು ತೊಗೊಂಡಾಯ್ತು. ಆಲ್ಮೋಸ್ಟು 1 ಇಯರ್ಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ರಿಸ್ಕ್ ಇಲ್ಲ. ಎಲ್ಲಾದರೂ ಹಿಡಿದ್ರೆ ಇದಕ್ಕೆ 1,000ದಿಂದ 10,000ವರೆಗೂ ಕೂಡ ಫೈನ್ ಕೇಳ್ತಾರೆ. ಸೊ ಅದಕ್ಕೆ ನೀವು ಯಾವುದೇ ದೊಡ್ಡ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ಇದೊಂದನ್ನು ರೆಡಿ ಮಾಡಿಸ್ಕೊಡಿ. ನೀವು ಎಷ್ಟು ಕಿಲೋಮೀಟ್ರಲ್ಲಿ ಇದ್ದೀರಾ ಸರ್? ಅಲ್ಲ ಸರ್, ಆದರ್ಶ ನೀವೆಷ್ಟು ಕಿಲೋಮೀಟ್ರಲ್ಲಿ ಇದ್ದೀರಾ ಆದರ್ಶ ಸರ್? ನಾವು ಈಗ ಹೊಳೆದಾಟಿ ಬಂದಿದ್ದೀವಿ. 95. ಓಕೆ ಸರ್, ಆದರ್ಶ ಸರ್ ಹಂಗಾದ್ರೆ ಹೇಗೆ? 7-8 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಹೌದು. ಏನು ಮಾಡೋಣ ಸರ್? ಸ್ಟಾಪ್ಗೆ ಬೇಕಾ ಸರ್? ಹೇಳಿ ಸರ್ ಎಲ್ಲರೂ. ಸರಿ, ಸೇವ್ ಮಾಡ್ಬಿಡಿ. 1 ಅವರಲ್ಲಿ 1 ಅವರ್ ಸ್ಟೇ ಆಗುತ್ತಾ? 2 ಕಿಲೋಮೀಟರ್ ನೋಡ್ಬಿಡ್ತೀರಾ? ಇಲ್ಲ ನವೀನ್ ಸರ್, ಅದು ನವೀನ್ ಸರ್. ಹೈದರಾಬಾದ್ ನಾವು ಹಿಂದೆನೇ ಸ್ಟೇ ಆಗ್ಬೇಕು. ಅಲ್ಲ ಎಲ್ಲ ಆಗ್ಲಿ, ನಾನು ಅಂತಿರೋದು ಹೈದರಾಬಾದ್ ಹೊರಟೋಗೋಣ ಸರ್. ಅಲ್ಲ, ನೀವು ಹೈದರಾಬಾದ್ ಸಿಟಿಗೆ ಹೋಗ್ಬೇಡಿ. ಸಿಟಿ ಬೇಡ ಹೈದರಾಬಾದ್ ತಲುಪು. ಯಾಕೆಂದ್ರೆ ಚಂದ್ರು ಸರ್ ಅಂದಂಗೆ ನಾಳೆ 700 ಕಿಲೋಮೀಟರ್ ಹೊಡಿಬೇಕು ನಾವು. 25 ಡಿಗ್ರಿ ಕುಳ್ಕೊಂಡ್ರೆ ನಾಳೆ 1000 ಕಿಲೋಮೀಟರ್ ಹೊಡಿಬೇಕಾಗುತ್ತಾ? ಸರಿ, ಈಗ ಹೆಂಗೆ ಸರ್? ಅಲ್ಲ ಇಲ್ಲ, ಅಯ್ಯೋ ಈ ನೈಟಲ್ಲಿ ಬೇಡ ಸರ್. ಇನ್ನು ಅಡ್ಜಸ್ಟ್ ಆಗಬೇಕು. ಸಡನ್ನಾಗಿ ಟ್ರಕ್ ಓಡಿಸಕ್ಕೆ ನೀವು ತಗೊಳ್ಳಿ ಓಡಿಸಿ ಅಂತಂದ್ರೆ ಹೆಂಗೆ ಓಡಿಸ್ತೀನಿ ನಾನು? ಈ ಪುಟಾಣಿ ಮಗು ನೋಡಿಸಿರೋನು. ಆಮೇಲೆ ರೋಡ್ ಕ್ಲಿಯರ್ ಇದ್ದಾಗ ಹೆಂಗೆ ಸರ್? ಪರವಾಗಿಲ್ವಾ? ಐಲೆಕ್ಸ್ ರೇಂಜಿಗೆ ಬಂದ ಓಡಿಸ್ಬೋದು. ಬಟ್ ಏನು ಒಂಚೂರು ಭಯ. ಇಲ್ಲ, ನಾನು ಓಡಿಸಿದ್ದೀನಿ ಸರ್ 150 ಎಲ್ಲ ಓಡಿಸಿದ್ದೀನಿ ಇದ್ರಲ್ಲ. ಆ್ಯಕ್ಚುಲಿ ಇವ್ರದ್ದು ವೈಟ್ ಕಲರ್ ಜಿಮ್ನಿ ಇದೆ. ನಾವು ಅವತ್ತು ವೀಡಿಯೋ ಮಾಡಲಿಲ್ಲ ಅದನ್ನ ಅಲ್ವಾ? ಮಾಡಿದಿದ್ರೆ ಚೆನ್ನಾಗಿತ್ತು. ಚಂದ್ರು ಸರ್ ಅದನ್ನೇ ತರೋಣ ಅಂತ ಪ್ಲಾನ್ ಇತ್ತು. ಹೆಂಗ್ ಸರ್ ಅದನ್ನೇ ತರ್ತಿದ್ದ? 100% ನಾನು ನವೀನ್ ಅವ್ರು ಬಂದಿಲ್ಲ ಅಂದಿದ್ರೆ ನಾನು ಜಿಮ್ಮಿನೇ ತರ್ತಾ ಇದ್ದೀನಿ. ಅವಾಗ ಒಂದು ವೈಟ್ ಜಿಮ್ನಿ ಆಗೋದು, ಒಂದು ಬ್ಲ್ಯಾಕ್ ಜಿಮ್ನಿ ಆಗೋದು, ಕಾಂಬಿನೇಷನ್ ಚೆನ್ನಾಗಿರ್ತಿತ್ತು. ಬಟ್ ಇರ್ಲಿ, ಇವಾಗ ತೊಂದರೆ ಇಲ್ಲ. ಈಗ ಆಕ್ಚುಲಿ ನನಗಿದ ಅಡ್ವಾಂಟೇಜ್ ಇದು ಬರ್ತಾ ಇರೋದು. ನವೀನ್ ಅವ್ರಿಗೋಸ್ಕರನೇ ತಂದಿದ್ದು. ಹೌದಾ? ಅವ್ರು ಐಲೆಕ್ಸೇ ಬೇಕು, ಕಂಫರ್ಟ್ ಆಗಿ ಹೋಗೋಣ, ಅದು ಮೈಲೇಜ್ ಅಷ್ಟೇ, ಇದು ಮೈಲೇಜ್ ಅಷ್ಟೇ. ಸರಿ ಸರ್, ನಾವು ಹಂಗಾರೆ ಈಗ ಇಲ್ಲೇ ಅಕ್ಕಪಕ್ಕದಲ್ಲೇ ಒಂದು ರೂಮ್ ನೋಡ್ಬಿಡೋಣಲ್ಲ. ಒಂದು 100 ಹೋಗೋಣ. 100 ಹೊಡಿಯೋಣ? ಹೊಡಿಬೋದು ಇರಿ. ಹಂಗಾರೆ ಮೊಬೈಲ್ ತರ್ತೀನಿ. ಸಂಜೆ ಟೈಮ್ ಇವಾಗ ಎಕ್ಸಾಕ್ಟಾಗಿ 8 ಗಂಟೆ ಆಗಿದೆ. ಎಲ್ಲರೂ ಪ್ರಿಯದರ್ಶಿನಿ ಅಂತ ಹೇಳಿ ಒಂದು ಹೋಟ್ಲಲ್ಲಿ ಸ್ಟಾಪ್ ಹಾಕಿ ನಾವೀಗ ಸಂಜೆ ಸ್ನ್ಯಾಕ್ಸನ್ನು ಸವಿದು ಇನ್ನೊಂದು 15 ಕಿಲೋಮೀಟ್ರಿಗೆ ಒಂದು ಒಳ್ಳೆ ರೂಮ್ಗೆ ಹೋಗ್ಬಿಡೋಣ. ಓಕೆನಾ? 15 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ. ಇದು ಚಿಪ್ ಖಾಲಿ ಹೋಗಿದೆ, ಇನ್ನು 15 ಕಿಲೋಮೀಟ್ರಿಗೆ ಹೋಗಿ ಸೇರ್ಕೊಬಿಡ್ತೀವಿ ಅಂತ. ಚಿಪ್ ಖಾಲಿ ಆಗಿದೆಯಂತೆ ಸರ್ ಇದರಲ್ಲಿ. ಚಿಪ್ಪು ಸರ್ ಗೋಪುರದಲ್ಲಿ. ಸರ್ ನೀವೇನಂತೀರಾ? ಇನ್ನು 15 ಕಿಲೋಮೀಟ್ರು ಒಂದು ಒಳ್ಳೆ ಲೊಕೇಶನ್. ನಾಳೆ ಚೆನ್ನಾಗಿ ಡ್ರೈವ್ ಮಾಡಿ ಅಂತ ಹೋಗೋಣ. ಓಕೆ, ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ, ನಿದ್ದೆ ಆಗಿರಲ್ಲ. ನಿದ್ದೆ ಆಗಿರಲ್ಲ ಮೇಡಮ್. ನಾಳೆ ಫ್ರೆಶ್ ಅಪ್ ಆಗಿ ಹೊಸ ವಿಡಿಯೋ ಓಕೆ ಗಾಯ್ಸ್.
ಬಾಯ್ ಬಾಯ್. ಎಲ್ಲ ಯೂಟ್ಯೂಬರ್ಸ್ ಆಯ್ತವ್ರೆ, ಎಲ್ಲ ಯೂಟ್ಯೂಬರ್ಸ್ ಆಯ್ತಾ ಇದ್ದಾರೆ. ಇಲ್ಲ ಸರ್, ನಾನು ಹೆಂಡತಿ ಹಿಂಸೆ ಕೊಟ್ಟು ಹೊಸ್ದಾಗಿ ಮೊನ್ನೆ ಸ್ಟಾರ್ಟ್ ಮಾಡಿರೋದು. ಸರ್ ಯಾವುದು ನಿಮ್ಮ ಚಾನಲ್ ಹೆಸರು? ಟ್ರಾವೆಲ್ ವಿತ್ ರಘು ಅಂತ ನೋಡಿ ಅವ್ರ ಸರ್. ಆದ್ರೆ ಕಮಿಟ್ಮೆಂಟ್ ಕೊಡಿ. ವಿಡಿಯೋ ಎಷ್ಟು ದಿನಕ್ಕೊಂದ್ಸಲ ಹಾಕ್ತೀರಾ ಈ ಚೈನಾ ವಿಡಿಯೋ? ಚೈನಾ ಡೈಲಿ ಒಂದೊಂದು ಹಾಕ್ತೀನಿ ಸರ್. ಪಕ್ಕ ಡೈಲಿ ಹಾಕ್ತೀರಾ? ಹಾಕ್ತೀನಿ 100%. ಆಲ್ರೆಡಿ 2 ಹಾಕಿದ್ದೀನಿ, ಇವತ್ತೊಂದು ಹಾಕ್ತೀನಿ. ಇವತ್ತೇ ಹಾಕ್ತೀರಾ? ಹಂಗೆ ಹಾಕಲ್ಲ, ಒಂದು 3 ದಿನ. ಈಗ ಮೊನ್ನೆದು ಇವತ್ತು ಹಾಕಿದ್ದೀನಿ. ಈಗ ಪ್ಯಾಕಿಂಗ್ದು ಇವತ್ತು ಹಾಕಿದ್ದೀನಿ. ಇವತ್ತು ಪ್ಲಾನ್ ಇರೋದು ಕಾರು ಸ್ಟಿಕ್ಕರಿಂಗ್ ಎಲ್ಲ ಇಟ್ಕೊಂಡಿದ್ದೀನಿ ವಿಡಿಯೋ. ಲೈವ್ ಆಗುತ್ತೆ ಅದು? ಅದು ಇವತ್ತು ಲೈವ್ ಬರುತ್ತೆ. ಓಕೆ, ಸೊ ನೋಡಿ ಬರುತ್ತಂತೆ. 3 ದಿನಕ್ಕೊಂದು ವಿಡಿಯೋ ಕೊಡ್ತೀರಾ? ದಿನಕ್ಕೊಂದು ವಿಡಿಯೋ ಕೊಡ್ತೀನಿ, ಬಟ್ ಲೈವ್ ಬೇಗ. ಈಗ ನೀವು ಈಗ ಜಪಾನ್ ಹಾಕ್ಬಿಟ್ಟಿದ್ದೀರಾ, 1 ವಾರ ಆಯ್ತಲ್ವಾ, ಹಂಗೆ ನಾವು 1 ವಾರ ಬಿಟ್ಟು ಹಾಕ್ತೀವಿ ಅಂತ. ಬ್ಯಾಕ್ ಟು ಬ್ಯಾಕ್. ಸರಿ ಆಯ್ತು. ಅವ್ರು ಕೇಳ್ತಾರೆ ಡೈಲಿ ಒಂದು ವಿಡಿಯೋ ಕೊಡ್ತೀರಾ ಅಂತ. 3 ದಿನಕ್ಕೊಂದ್ಸಲ ಅಂತೀರಿ. ಅವ್ರು ಕೇಳ್ತಿರೋದು ಇವತ್ತಿಂದ ಇವತ್ತು ಹಾಕ್ತೀರಾ ಅಂತ. ಹಂಗೆ ಅದನ್ನೇ ಹಾಕಕ್ಕಾಗಲ್ಲ, ಇವತ್ತು ನೆನ್ನೆದು ಹಾಕ್ತೀನಿ ನಾನು. ಸರಿ, ಅದೆಲ್ಲ ಬೇಡ ಇರಿ. ಟ್ರಾವೆಲ್ ವಿತ್ ರಘು ಚಾನಲ್ ಅಲ್ಲಿ ಬರುತ್ತೆ ನೋಡಿ ಅಲ್ವಾ? ನೋಡೋಣ ಎಷ್ಟು ಕಂಟಿನ್ಯೂಸ್ ಆಗಿ ಹಾಕ್ತೀರಾ ಅನ್ನೋದು ನನಗೂ ನಿಮ್ಗೂ ಚಾಲೆಂಜ್ ಹಾಕೋಣ. ಎಷ್ಟು ನಿಮಿಷದ ವಿಡಿಯೋ? ನಿಮಿಷ, ನೀವು 1 ನಿಮಿಷದಾರು ಹಾಕಿ, ನಿಮ್ ಇಷ್ಟ. ಇಲ್ಲ ಸರ್ ನಿಮ್ ಇಷ್ಟ ಸರ್, ಆದ್ರೆ ಶಾರ್ಟ್ಸ್ ಹಾಕಂಗಿಲ್ಲ ಸರ್. ಅಬೌವ್ 3 ಮಿನಿಟ್ ಮಿನಿಮಮ್ 3 ನಿಮಿಷದ ಮೇಲೆ ನೋಡೋಣ, ಚಾಲೆಂಜ್ ಹಾಕೋಣ. ನಾನು ಹಾಕ್ತೀನಿ, ನೀವು ಹಾಕಿ, ನೀವು ಹಾಕಿ. ಗಾಯ್ಸ್, ನಾವು ಇದು ಬಿಗಿನರ್ಸ್, ನಮ್ಗೆ ಎಡಿಟ್ ಎಲ್ಲ ಬರಲ್ಲ. ನಾವು ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಲ್ತ್ಕೊಂಡ್ಮೇಲೆ ಒಳ್ಳೆ ಎಡಿಟ್ ಮಾಡಿ ಹಾಕ್ತಿವಿ. ಇದಕ್ಕೆಲ್ಲ ನಮ್ಮ ಸಪೋರ್ಟು ಕಿರಣ್ ಅವರೇ. ಇನ್ನೊಂದೇನಂದ್ರೆ ನಾವು ಮಾತಾಡಬೇಕಾಗಿರ್ಬೋದು. ನಿಮ್ದು ಚಾನಲ್ ಹೇಳಿ ಸರ್. ಸರ್ ನಂದು ಟ್ರಾವೆಲಿಂಗ್ ಕನ್ನಡಿಗ ಅಂತ. ಟ್ರಾವೆಲಿಂಗ್ ಕನ್ನಡಿಗ ಅಂತ. ಈಗ ನೀವು ಎಷ್ಟು ವಿಡಿಯೋ ಹಾಕಿದ್ದೀರಾ? ಸರ್ ನಂದು ಟೋಟಲ್ 3 ಆಗಿದೆ. ಇವತ್ತದ್ದೇನು ಬೆಳಗ್ಗೆಯಿಂದ ಏನು ವಿಡಿಯೋಸ್ ಬಂದಿದೆ ಅದು ಇವತ್ತು ನೈಟ್ ಹಾಕ್ತೀನಿ. ಸರಿ ಆಯ್ತು. ಎಲ್ಲ 3 ಜನ ಈಗ ಯೂಟ್ಯೂಬರ್ಸ್ ಆಗಿದ್ದೀವಿ ಅಲ್ವಾ ಸರ್? ಎಲ್ಲ ರಿಫಾರ್ಮ್ಡ್ ಯೂಟ್ಯೂಬರ್ಸ್ ಆಗಿದ್ದೀವಿ. ನಮ್ಮಲ್ಲೇ ಚಾಲೆಂಜ್ ತಗೊಂಡು ಹಾಕ್ತೀವಿ. ಅಟ್ಲೀಸ್ಟ್ ಯಾರ್ದಾರು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಚಾಲೆಂಜ್ ಸರ್, ಅಷ್ಟೇ. ಹೆಲ್ತಿ ಚಾಲೆಂಜ್ ಇದು. ಪ್ರತಿದಿನ ಮಿನಿಮಮ್ 1 ನಿಮಿಷದ ವಿಡಿಯೋ. 1 ನಿಮಿಷ ಆಗಂಗಿಲ್ಲ, ಮಿನಿಮಮ್ 1 ನಿಮಿಷ ಆಗಂಗಿಲ್ಲ, ಅದು ಶಾರ್ಟ್ಸ್ ಆಗೋಗುತ್ತೆ. ಮಿನಿಮಮ್ 3 ನಿಮಿಷ. ಅದೇನಾದ್ರೂ ಕೊಲಾಬ್ರೇಟ್ ಆದ್ರೂ ಮಾಡಿ ಎಲ್ಲ ವಿಡಿಯೋ ತಗೊಂಡು 2 ನಿಮಿಷ ಆಗಿಲ್ಲ, ಅವನೇ ಬೆವರ್ತಾವ್ರೆ. ನಾವು ಬೆವರು ನಾರ್ಮಲ್. ಸರಿ ಓಕೆ, ನಾವು ಅದೇನಿದೆ ಚಾಲೆಂಜ್ ತಗೋಣ, ಚಾಲೆಂಜ್ ಹಾಕೋಣ ಬನ್ನಿ. ಓಕೆ ಸರ್, ಸಾಕು. ರೂಮು ಹೊಸದಾಗಿದೆ. ನೀವು ಹೇಳಿದ್ರಲ್ಲ ಬೆಡ್ ಚೆನ್ನಾಗಿರ್ಬೇಕು ಅಂತ. ಹೊಡೆದಿದ್ದಾರಾ? ದೇವ್ರ ಮನೆ ಯಾರು ಸರ್? ಫಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ರು ಚಪ್ಪಲಿ ಹಿಂಗಿದ್ರೆ ಅವರೇ ಸಿಸ್ಟ್ ಮಾಡಿ ಕ್ಲೀನಾಗಿ ಹಿಂಗೆ ನಿಲ್ಲಿಸ್ತಾರೆ. ಯಾರು ಹೇಳಿಲ್ವಾ? ಬೇಜಾರು ಮಾಡ್ಕೊಂಬಿಡಿ. ಅಲ್ಲಿದೆ ಕೆಂಪಿ, ಇಲ್ಲಿದೆ ಪಿಂಕಿ. ಕೆಂಪಿ ಅಂತ ಹೇಳ್ತೀನಿ. ಕೆಂಪಿನ ಹೇಳ್ತೀನಿ. ಚಂದ್ರು ಸರ್ ಅಂತ ತೋರಿಸ್ಬಿಟ್ಟು ಇವರೇ ನನ್ನ ನಾಮಕರಣ ಮಾಡಿದ್ದು ಕಾರ್ಗೆ. ಚೆನ್ನಾಗಿದೆ. ಹಿಂಗೆ ಹೇಳ್ಬೇಕು, ಗಜ ಅಂತ ಹೇಳೋಣ ಅಂತಿದ್ದೆ. ಅವ್ರ ಕಾರ್ ನನ್ನ ನಾನು ಇನ್ನೇನಂತ ಇಟ್ಕೊಳ್ಳೋಣ, ನಿಮ್ಗೆ ಗಜ ಅಂತ ಹೆಸರಿಟ್ಬಿಟ್ಟು ಅದಕ್ಕೆ ನನಗೆ ಕೆಂಪಿ ಇಲ್ಲ ಅಂದ್ರೆ ಆದರ್ಶ್ ಸರ್ನ ಒಂದು ನ್ಯಾಯ ಕೇಳೋಣ ಅಷ್ಟೇ. ಸರ್ ಅದು ವಾಸ್ತು ಪ್ರಕಾರ ಐರಾವತ್. ಓ ಸರ್ ಐರಾವತ ಗಜ ಇಡೀ ಚಂದ್ರ ಸರ್ ಇಲ್ಲ, ನೀವು ಇಟ್ಟಿರೋ ಕರೆಕ್ಟ್ ಇದೆ. ಏನಕ್ಕಂದ್ರೆ ವಾಸ್ತು ಪ್ರಕಾರ ಪಾಸಿಟಿವ್ ವೈಬ್ಸ್ ಚೆನ್ನಾಗಿದೆ. ಅಲ್ಲಿ ಕೆಂಪಿ, ಇಲ್ಲಿ ಪಿಂಕಿ. ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ರು ಒಟ್ಟಲ್ಲಿ ನೀವು. ಸೀರಿಯಸ್ ಇಲ್ಲ ಸರ್, ಇಟ್ಬಿಟ್ಟು ಫಸ್ಟ್ ಎಲ್ಲ ಇಟ್ಬಿಟ್ಟು ಲಗೇಜ್ ತಂದ್ಬಿಡೋಣ ಸರ್. ಇಲ್ಲಿ ಇಡೋದ್ಕಿಂತ ಲಾಸ್ಟ್ ಅಲ್ಲಿ ಮಲ್ಕೊಳ್ಳುವಾಗ ಲಗೇಜ್ ತರದೆ ಸೇಫ್. ಈಗ ನಂಬ್ಕಂದು ಇವೆಲ್ಲ ಐಟಮ್ ತಂದ್ಬೋಣ ಅಂತ. ಈಗ ಇನ್ನೊಂದು ರೂಮ್ ಯಾವುದು? ಲಾಸ್ಟ್ ಅಲ್ಲಿ ಮಲ್ಕೊಳ್ಳೋಕೆ ತಂದು ಇದೆ ಇದು ಲಾಸ್ಟ್ ಅಲ್ಲಿ ಮಲ್ಕೋವಾಗ ಆ ರೂಮ್ಗೆ ಹೋಗೋಣ. ಅಲ್ಲ, ಇವಾಗ